ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈ ಸೆಷನ್ ಒಳಗೆ ನಾವು ಜಾವಾ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಹೆಂಗೆ ಸೆಟಪ್ ಮಾಡಬೇಕು ಅಂತ ನೋಡೋಣ. ಆ್ಯಸ್ ಯೂಶ್ವಲ್ ನಾನು ನಿಮ್ಗೆ ಹೇಳ್ದಂಗೆ ಫಸ್ಟ್ ಕ್ವಶನ್ ಏನು ಕೇಳಬೇಕು ನಾವು ಅಂದ್ರೆ, ವಾಟ್ ಆರ್ ದ ಪಾಪ್ಯುಲರ್ ಐ ಡಿ ಫಾರ್ ಜಾವಾ? ಸೊ ಇದೇ ಸೇಮ್ ಕ್ವಶನನ್ನು ನಾವೇನು ಮಾಡ್ಬೋದು, ಬಿಂಗಲ್ಲಿ ಕೇಳೋಣ, ಚಾಟ್ ಜಿ ಪಿ ಟಿ ಕೇಳೋಣ, ಆಮೇಲೆ ಇವನ್ ಯು ಕ್ಯಾನ್ ಆಸ್ಕ್ ಆಲ್ಸೋ ಇನ್ ಗೂಗಲ್. ಸೊ ಇಂಟೆಲಿಜೆ ಐಡಿಯಾ ಅಂತಿದೆ, ಎಕ್ಲಿಪ್ಸ್ ಅಂತಿದೆ, ಎಕ್ಸ್ಕೋಡ್, ಬ್ಲೂ ಜೀನ್ಸು, ನೆಟ್ ಬೀನ್ಸು. ಸೊ ದಿಸ್ ಈಸ್ ಆಲ್ ಸಜೆಸ್ಟೆಡ್ ಬೈ ಗೂಗಲ್. ಓಕೆ, ಚಾಟ್ ಜಿ ಪಿ ಟಿ ಏನು ಹೇಳ್ತಿದೆ? ಇಂಟೆಲಿಜೆ ಐಡಿಯಾ, ಎಕ್ಲಿಪ್ಸು, ನೆಟ್ ಬೀನ್ಸು, ಆಂಡ್ರಾಯ್ಡ್ ಸ್ಟುಡಿಯೋ, ಬ್ಲೂ ಜೆ ಡೆವಲಪರ್. ಓಕೆ, ಸೊ ಎಲ್ಲದರೊಳಗೂ ಇಂಟೆಲಿಜೆ ಐಡಿಯಾ ಅಂತ ಏನಿದೆಯಲ್ಲ, ದಿಸ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಐ ಡಿ. ಆಯಿತಾ, ನಾ ಒಂದು ಸ್ವಲ್ಪ ಕಾಲೇಜ್ ಇವ್ರ ಜೊತೆ ಕೇಳಿದ್ನಿ, ನಾ ಸ್ಟೂಡೆಂಟ್ಸ್ ಜೊತೆ. ಯೂಶ್ವಲಿ ಅವ್ರ ಕಾಲೇಜ್ನಾಗ ಏನು ಯೂಸ್ ಮಾಡ್ತಾರಂತ ಲ್ಯಾಬ್ನಾಗ ಸುಮಾರು ಕಡೆ ಎಕ್ಲಿಪ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಫ್ರಮ್ ಜೆಟ್ ಬ್ರೇನ್ಸ್. ಇದು ಪೈಚಾರ್ಮ್ ಐತಲ್ಲ, ಅದು ಸೇಮ್ ಕಂಪನಿ, ಇದು ಅವ್ರದ್ದು ಎರಡು ಸೇಮ್ ಕಂಪನಿ. ಸೊ ಅಂದರೆ ಇದ್ರೊಳಗೆ ಕಮ್ಯುನಿಟಿ ಎಡಿಷನ್ ಇರುತ್ತೆ. ಸೊ ಮೇಕ್ಸ್ ಡೆವಲಪ್ಮೆಂಟ್ ಮೋರ್ ಪ್ರೊಡಕ್ಟಿವ್. ಜಾವಾ ಆ್ಯಂಡ್ ಕೊಟ್ಲಿನ್. ಕೊಟ್ಲಿನ್ ಏನಂತಂದ್ರೆ ಇದು ಗೂಗಲ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಮೊದಲು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಇದ್ವಲ್ಲ, ಅದನ್ನೆಲ್ಲ ಜಾವಾದಾಗ ಬರೀತಿದ್ರು. ಆಮೇಲೆ ಜಾವಾ ಇಸ್ ನಾಟ್ ಓನ್ಡ್ ಬೈ ಗೂಗಲ್. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು, ಕೊಟ್ಲಿನ್ ಅಂತಂದು ಇನ್ನೊಂದು ಲ್ಯಾಂಗ್ವೇಜ್ ಶುರು ಮಾಡ್ಯಾರ. ಸೊ ನಾ ಸಹಿತ ಮೈಕ್ರೋಸಾಫ್ಟ್ನಾಗ ಇದ್ದಾಗ ನಮ್ದೇನು ಆ್ಯಂಡ್ರಾಯ್ಡ್ ಆ್ಯಪ್ಸ್ ಇದ್ವಲ್ಲ, ಹೊಸದಾಗಿ ಯಾರ ಕ್ಲಾಸಸ್ ಆ್ಯಡ್ ಮಾಡಕತ್ರ ಅಂದ್ರೆ ಎವ್ರಿಥಿಂಗ್ ವಾಸ್ ಸಪೋಸ್ ಟು ಬಿ ಇನ್ ಕಾಟ್ಲಿನ್. ಹಳಿವೇನಿದ್ದು ಅವು ಜಾವಾದಾಗಿದ್ದು. ಆಮೇಲೆ ಆ್ಯಂಡ್ರಾಯ್ಡ್ದಾಗ ಅವು ಎರಡು ಕೂಡಿ ವರ್ಕ್ ಆಗ್ತಾವೆ. ಜಾವಾ ಆ್ಯಂಡ್ ಕಾಟ್ಲಿನ್ ಕ್ಯಾನ್ ವರ್ಕ್ ಟುಗೆದರ್. ಸೊ ದ್ಯಾಟ್ ಈಸ್ ದಿಸ್ ಲ್ಯಾಂಗ್ವೇಜ್. ನೋಡೋಣ ತಡೀರಿ, ಇದ್ರೊಳಗೆ ಫ್ರೀ ಎಡಿಷನ್, ಕಮ್ಯುನಿಟಿ ಎಡಿಷನ್ ಏನೇನೈತೆ ಅಂತಂದು. ಸೊ ಇಫ್ ವಿ ಸೇ ಡೌನ್ಲೋಡ್, ಸೊ ಇದು ಏನೋ ಪ್ರೊಫೆಷ್ನಲ್ ಎಡಿಷನ್. ಇದು 30 ಡೇ ಫ್ರೀ ಟ್ರಯಲ್ ಐತಿ. ಇಲ್ಲಿ ಕಮ್ಯುನಿಟಿ ಎಡಿಷನ್ ಇದೆ. ಸೊ ದಿಸ್ ಇಸ್ ದ ಕಮ್ಯುನಿಟಿ ಎಡಿಷನ್. ಆ್ಯಂಡ್ ಇದು ಆರ್ಮ್ ಆರ್ಕಿಟೆಕ್ಚರ್. ಇದು ಡಿಫಾಲ್ಟ್ ಅವ್ರ ಆರ್ಕಿಟೆಕ್ಚರ್ ಕೊಟ್ಟಿಲ್ಲ ಅಂದರೆ x86 ಅಂದಂಗೆ. ಸೊ ಏನು ಮಾಡೋಣ, ಇದು ಒಂದು ಡೌನ್ಲೋಡ್ ಮಾಡೋಣ. ಆಮೇಲೆ ಅದ್ರ ಜೊತೆಗೆ ಎಕ್ಲಿಪ್ಸ್ದು ಮಾಡೋಣ. ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಕೊಟ್ಟಿಲ್ಲ, ಬಟ್ ವಿಜುವಲ್ ಸ್ಟುಡಿಯೋ ಕೋಡ್ನಾಗೂ ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ನೀವು ವಿಜುವಲ್ ಸ್ಟುಡಿಯೋ ಕೋಡ್ನಾಗ ಪೈಥಾನ್, ಸಿ ಎರಡು ಹೆಂಗೆ ಮಾಡೋದನ್ನು ಕಲ್ತಿರಲ್ಲ. ಸೊ ಯಾರ್ಯಾರು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ಬೇಕಂತೀರಿ, ಅದನ್ನು ಯು ಕ್ಯಾನ್ ಯೂಸ್ ವಿಜುವಲ್ ಸ್ಟುಡಿಯೋ ಕೋಡ್ ಫಾರ್ ಜಾವಾ ಆಲ್ಸೋ. ಸೊ ವಿಲ್ ಸೆಟ್ ಅಪ್ ದ್ಯಾಟ್ ಆಲ್ಸೋ. ಓಕೆ, ಸೊ ಎಕ್ಲಿಪ್ಸ್ ಫೌಂಡೇಶನ್. ಸೊ ಹಾಗಿದ್ರೆ ಏನು ಮಾಡೋನು, ಲೆಟ್ಸ್ ಆಸ್ಕ್ ಫಾರ್ ದ ಇನ್ಸ್ಟ್ರಕ್ಷನ್. ಸ್ಟೆಪ್ಸ್ ಟು ಸೆಟಪ್. ಫಸ್ಟ್ ಇದನ್ನು ಸೆಟಪ್ ಮಾಡೋಣ. ಯಾವುದು? ಇಂಟೆಲಿಜೆ ಐ ಡಿ. ಆಯಿತಾ, ಚಾಟ್ ಜಿ ಪಿ ಟಿ ಒಳಗೆ ಸ್ಟೆಪ್ಸ್ ಟು ಸೆಟಪ್ ಇಂಟೆಲಿಜೆ ಐ ಡಿ ಅಂತ ಕೇಳಿದ್ರೆ ಅಂದ್ರೆ, ಸೊ ಇದು ಹೇಳುತ್ತೆ ಫಸ್ಟ್ ಸ್ಟೆಪ್ ಏನು, ಡೌನ್ಲೋಡ್. ಈಗ ನಾವು ಆಲ್ರೆಡಿ ಡೌನ್ಲೋಡ್ ಕಿಟ್ಟಿದ್ದೀವಿ ಅಲ್ಲಿ. ಇದೆಲ್ಲ ಮ್ಯಾಕ್ ಅದಕ್ಕೆ ಇದಕ್ಕೆ ಕೊಡಾಗ್ತೈತಿ. ವಿಂಡೋಸ್ಗೆ ಎಲ್ಲಿದೆ? ವಿಂಡೋಸ್ಗೆ ಇಲ್ಲಿದೆ. ಫಾಲೋ, ಚೂಸ್ ದ ಇನ್ಸ್ಟಾಲೇಷನ್ ಡೈರೆಕ್ಟ್ರಿ, ಕ್ಲಿಕ್ ಇನ್ಸ್ಟಾಲ್ ಆ್ಯಂಡ್ ಫಿನಿಶ್ ಟು ಎಕ್ಸಿಟ್. ಓಕೆ, ಸೊ ಇಷ್ಟ ಸ್ಟೆಪ್ಸ್ ಇದಾವೆ, 4 ಸ್ಟೆಪ್ಸ್ ಇದಾವೆ. ಸೊ ಇಲ್ಲೆಲ್ಲಿ ಡೌನ್ಲೋಡ್ ಆಗ್ತಿದೆ? ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಓಕೆ, ಸೊ ಇದು ನೋಡ್ರಿ, ಇಲ್ಲಿ ಅದರದ್ದು ಇನ್ಸ್ಟಾಲರ್ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಇದನ್ನೀಗ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಯಾರೂ ನೋಡ್ರಿ ಇನ್ಸ್ಟಾಲೇಷನ್ ಸ್ಟೆಪ್ಸ್ ಯಾರೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅದ್ರ ಡೀಟೇಲ್ಸು ಯಾರೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಇಟ್ ಈಸ್ ನೀಡ್ ಬೇಸಿಸ್. ಓ ಮೈ ಗಾಡ್, ಇದ್ರದ್ದು ಸ್ಪೇಸ್ ರಿಕ್ವೈರ್ಮೆಂಟ್ ನೋಡ್ರಿ. ಸ್ಪೇಸ್ ರಿಕ್ವೈರ್ಡ್ ಇಸ್ 2.4 GB. ಆಯಿತಾ, ಇದೇನೇನು ನಾವು ಡೌನ್ಲೋಡ್ ಮಾಡಿದ್ವಲ್ಲ, ಅದೆಷ್ಟು GB ಇತ್ತದು? ಇಟ್ ವಾಸ್ 1/2 GB ಐತಿದು.
ನಾವು ಡೌನ್ಲೋಡ್ ಮಾಡಿದ್ದು ಅದೇ ಮೋಸ್ಟ್ಲಿ ಎಕ್ಸ್ಪಾಂಡ್ ಮಾಡಿದ್ರೆ ಆಮೇಲೆ ಏನಾಗುತ್ತೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಇಟ್ಸ್ ಓಕೆ, ವಿಲ್ ಇನ್ಸ್ಟಾಲ್ ದಿಸ್. ಸೊ ಈಗ ಇಲ್ಲಿ ಕೇಳ್ತಿದೆ, ಏನೇನು ಕೇಳ್ತಿದೆ ಇದು, ಓಪನ್ ಫೋಲ್ಡರ್ ಆಸ್ ಅ ಪ್ರಾಜೆಕ್ಟ್, ಕಮ್ಯುನಿಟಿ ಎಡಿಷನ್, ಕ್ರಿಯೇಟ್ ಡೆಸ್ಕ್ಟಾಪ್ ಶಾಟ್, ಆ್ಯಡ್ ಬಿನ್ ಫೋಲ್ಡರ್, ಪಾತ್ಗೆ ಆ್ಯಡ್ ಮಾಡಿರಿ ಅಂತ ಕೇಳ್ತಿದೆ. ಇದು ಮಾಡಿದ್ರೆ ರೀಸ್ಟಾರ್ಟ್ ಮಾಡಬೇಕಂತ. ಆ್ಯಡ್ ಓಪನ್ ಫೋಲ್ಡರ್ ಆಸ್ ಅ ಪ್ರಾಜೆಕ್ಟ್, ಕ್ರಿಯೇಟ್ ಅಸೋಸಿಯೇಷನ್, ಡಾಟ್ ಜಾವಾ, ಡಾಟ್ ಗ್ರಾಡಲ್, ಇವೆಲ್ಲ ಇತ್ತಂದ್ರೆ ಇದ್ರೊಳಗೆ ಓಪನ್ ಮಾಡೋಕ್ಕೆ ಹೇಳ್ತಿದೆ. ಅದು ನಾ ಅಸೋಸಿಯೇಷನ್ ಮಾಡಲ್ಲ, ಯಾಕಂದ್ರೆ ನಾವು ಬೇರೆ ಎಡಿಟರ್ಸು ಇನ್ಸ್ಟಾಲ್ ಮಾಡ್ತೀವಲ್ಲ. ಸೊ ಇಲ್ಲಿ ನಾಟ್ ಸೆಟ್ ಅಸೋಸಿಯೇಷನ್. ಹಿಂಗಂದ್ರೆ ಏನು ಅರ್ಥ ಅಂದ್ರೆ ನಿಮ್ಮ ಮಷಿನ್ದಾಗ ಆ ಫೈಲ್ ಇತ್ತು, ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಇದೇ ಎಡಿಟರ್ ಒಳಗೆ ಓಪನ್ ಆಗಬೇಕಂತ. ಓಕೆ, ಜೆಟ್ ಬ್ರೈನ್ಸ್ ಇನ್ಸ್ಟಾಲ್. ಸೊ ಈಗ ನೋಡ್ರಿ ಅಲ್ಲಿ ಏನದು ಕಾಪಿ ಮಾಡಿತ್ತಲ್ಲ ಅದನ್ನೆಲ್ಲ ಏನು ಮಾಡಾಕ್ತೈತಿ, ಅನ್ಜಿಪ್ ಮಾಡಾಕ್ತೈತಿ. ಎಕ್ಸ್ಟ್ರಾಕ್ಷನ್ ಈಸ್ ಅನ್ಜಿಪ್ಪಿಂಗ್ ಮಾಡಿ ಅದನ್ನು ರಿಕ್ವೈರ್ಡ್ ಫೋಲ್ಡರ್ಗೆ ಕಾಪಿ ಮಾಡಾಕ್ತೈತಿ. ಇದು ಮೋಸ್ಟ್ಲಿ ಕಾಟ್ಲಿನ್ನ ಜಾವಾ ಎರಡು ಇನ್ಸ್ಟಾಲ್ ಆಗ್ತಿದೆಯಲ್ಲ, ದಟ್ ಈಸ್ ವೈ ಇಟ್ ಈಸ್ ಇದು ವೆರಿ ಬಿಗ್. ಇಟ್ ಈಸ್ ಟೇಕಿಂಗ್ ಆಲ್ಮೋಸ್ಟ್ 2 GB ಸ್ಪೇಸ್. ಇದ್ರೊಳಗೆ ಒಂದು ಕ್ಲಾರಿಟಿ ನಂಗೆ ಏನಿಲ್ಲ ಅಂದ್ರೆ ಜಾವಾ ಸಪ್ರೇಟಾಗಿ ಇನ್ಸ್ಟಾಲ್ ಆಗುತ್ತಾ ಇಲ್ಲ ಅಂತ. ಈಗ ನೀವು ಬೇರೆದು ನೋಡಿದ್ರಲ್ಲ ಅಲ್ಲೆಲ್ಲ ಹೆಂಗಂದ್ರೆ ಕಂಪೈಲರ್ ಇಂಟರ್ಪ್ರಿಟರ್ ಬೇರೆ ಇನ್ಸ್ಟಾಲ್ ಆಗುತ್ತೆ, ಐ ಡಿ ಬೇರೆ ಇನ್ಸ್ಟಾಲ್ ಆಗುತ್ತೆ. ಸೊ ಅದರೊಳಗೆ ಹೆಂಗಾಗುತ್ತೆ ನಂಗೆ ಗೊತ್ತಿಲ್ಲ. ಸೊ ವಿಲ್ ಸಿ ಇಟ್ ಒನ್ಸ್ ವಿ ಏನಂತಾರೆ ಇನ್ಸ್ಟಾಲೇಷನ್ ಈಸ್ ಕಂಪ್ಲೀಟ್, ವಿಲ್ ಕಮ್ ಟು ನೋ. ಓಕೆ, ಇಟ್ ಈಸ್ ಆಸ್ಕಿಂಗ್ ಟು ರಿಬೂಟ್. ಲೆಟ್ಸ್ ಸೇ ರಿಬೂಟ್ ನಾವು. ಈಗ ನಂದು ಪಿ ಸಿ ರೀಸ್ಟಾರ್ಟ್ ಆಯಿತು. ನೋಡೋಣ ಈಗೆಲ್ಲ ಇನ್ಸ್ಟಾಲ್ ಆಗಿದೆ ಅಂತ. ಇಲ್ಲಿದೆ ನೋಡ್ರಿ, ಇಂಟೆಲಿಜೆ ಐ ಡಿ ಕಮ್ಯುನಿಟಿ ಎಡಿಷನ್ ಅಂತಂದು ಇದು ನಾವು ಇನ್ಸ್ಟಾಲ್ ಮಾಡಿದ್ದು. ಸೊ ಇದ್ರೊಳಗೆ ಈಗ ಕೇಳ್ತಿದೆ ಏನಂದ್ರೆ ಕಾನ್ಫಿಗ್ ಆರ್ ಇನ್ಸ್ಟಾಲೇಷನ್, ಡು ನಾಟ್ ಇಂಪೋರ್ಟ್ ಸೆಟ್ಟಿಂಗ್ಸ್. ಓಕೆ, ಸೊ ಈಗ ನೀವು ನ್ಯೂ ಪ್ರಾಜೆಕ್ಟ್ ಅಂತ ಹೇಳ್ರಿ, ಆರ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟಾರ್ಟ್ ಟೂರ್ ಇನ್ ಜಾವಾ. Click the project view, expand the search directory. So double click to open the welcome.java. Switch the learn tool window to continue this session. Let's run the current file. ಇದು ಭಾರಿ ಐತೆ ನೋಡ್ರಿ. ಏನಂತಂದ್ರೆ ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಅದ ನಿಮಗೆ ಸ್ಟೆಪ್ ವೈಸ್ ಹೇಳ್ತಿದೆ ಎಲ್ಲಿ ಕ್ಲಿಕ್ ಮಾಡಬೇಕು, ಎಲ್ಲಿ ಏನೈತಿ. Let's run the current file. Click this. Click here to set the breakpoint. Very nice. Click here icon to start debugging. Very nice. Do you want to allow to do the network access? Let's say allow. ಈಗ ಇಲ್ಲೇನಾಗುತ್ತಾ breakpoint ಬಂತಲ್ಲ. So next the debug tool window provides a toolbar here. Okay. Now click the icon to start debugging, or you can continue debugging like this. You can ಏನಂದ್ರೆ ಈ ಥರ ಡಿಬಗ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಓಕೆ, ಆ್ಯಂಡ್ ದೆನ್ ಫೈನಲಿ ಯು ಸ್ಟಾಪ್. ಸೊ ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಐ ಡಿ. ನೋಡ್ರಿ ಇದೇನಂದ್ರೆ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗಿ ಅದ್ರ ಜೊತೆಗೆ ಏನಾಯಿತು, ಅದ್ರ ಜೊತೆಗೆ ಜಾವಾ ಇದು ಬಂತು, ಏನಂತಾರೆ ಜಾವಾನು ಇನ್ಸ್ಟಾಲ್ ಆಯಿತು. ಇಲ್ಲಿ ಐ ಆಮ್ ಜಸ್ಟ್ ಎಕ್ಸಿಟಿಂಗ್ ಲರ್ನಿಂಗ್. No thanks. So now you can do the same thing. New project, Java project. So here you can say namaste. So ಇಲ್ಲಿ automatically JDK set ಆಗಿದೆ, ಯಾವುದು ಇನ್ಸ್ಟಾಲ್ ಆಗಿದೆಯಲ್ಲ. ಈಗ ಇದು ಟೆಮುರಿನ್ 17 ಎಕ್ಲಿಪ್ಸ್ JDK ಆಗಿದೆ ಆಯ್ತಾ. ಆ್ಯಪ್ ಡೇಟಾ ಲೋಕಲ್ automatically it has detected, but if you want you can also download other JDKs. So JDK andre enu, Java development kit. Okay, that will have all the Java environment, so standard library functions and everything. So I'll say namaste. Location idnel madona andra PCS illond folder create madona Java programs anta. Okay, create.
ಸೊ ಈಗ ನಿಮಗೆ ಆಟೋಮೆಟಿಕ್ ಆಗಿ ಒಂದು ಸಿಂಪಲ್ ಕೋಡ್ ಏನು ವಿತ್ ಸಮ್ ಪ್ರಿಂಟ್ಔಟ್ ಪ್ರಿಂಟ್ ಎಫ್ ಆ್ಯಂಡ್ ದೆನ್ ಒಂದು ಫಾರ್ ಲೂಪ್ದಾಗಿಂದು ನಂಬರ್ಸ್ ಪ್ರಿಂಟ್ ಆಗ್ತಿದ್ದಾವೆ ಆಯಿತಾ. ಸೊ ಯು ಕ್ಯಾನ್ ಜಸ್ಟ್ ರನ್ ಇಟ್ ಆ್ಯಂಡ್ ಸಿ. ಇಲ್ಲಿ ನೋಡ್ರಿ, ಈಗ ಇಲ್ಲೇನಾಯಿತು, ಟರ್ಮಿನಲ್ ನಿಮ್ಗೆ ಔಟ್ಪುಟ್ ಬಂತು ವೆಲ್ಕಮ್ ಆ್ಯಂಡ್ ದೆನ್ i is equal to 1, i is equal to 2 ಅಂತಂದು ಆಯಿತಾ. ಸೊ ಹಿಯರ್ ಯು ಪುಟ್ ಸ್ಲ್ಯಾಶ್, you put a new line here, then run it. Notary hello and welcome and then 1 2 3 4 5. So you can change this to namaste if we want. ಓಕೆ, ಇದು ವರ್ಕ್ ಆಗ್ತಿದೆ. ಆಮೇಲೆ ಡಿಬಗ್ಗಿಂಗ್ ಹೆಂಗೆ, ಇಲ್ಲಿ ಮತ್ತೆ ಲೆಫ್ಟ್ ಕ್ಲಿಕ್, ಇಲ್ಲಿ ರೆಡ್ ಐಕನ್ ಬಂತಲ್ಲ, ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಇನ್ಸ್ಟೆಡ್ ಆಫ್ ದಿಸ್ ಯು ಪ್ರೆಸ್ ದಿಸ್ ಒನ್. ಸೊ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಕೋಡ್ ಬಂದು ಇಲ್ಲಿ ಸ್ಟಕ್ ನಿಂತಿದೆ, ವೇಟ್ ಮಾಡ್ತಿದೆ ನಿಮ್ಮ ಪರ್ಮಿಷನ್ಗೆ. ಸೊ ಯು ಗಿವ್ ಪರ್ಮಿಷನ್ ಟು ಗೋ ಟು ನೆಕ್ಸ್ಟ್ ಲೈನ್. ಓಕೆ, ಸ್ಟೆಪ್ ಇಂಟು ಅಂದರೆ ಫಂಕ್ಷನ್ ಒಳಗೆ ಹೋಗಬೇಕು ಆಯಿತಾ. ಇದು ಸ್ಟ್ಯಾಂಡರ್ಡ್ ಲೈಬ್ರರಿ ಇರೋದ್ರಿಂದ ಅದರೊಳಗೆ ಹೋಗ್ತಿಲ್ಲ, ಇಟ್ ಈಸ್ ಜಸ್ಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೈನ್. ಸೊ ಈಗ ಅಲ್ಲಿ ಏನಾಯಿತು, ಇದು ಪ್ರಿಂಟ್ ಆಯಿತು. ಆಮೇಲೆ ಇದ್ರ ಜೊತೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರ್ತಾವೆ ಡಿಬಗ್ಗಿಂಗ್ನಾಗ. ಅದನ್ನು ನೆಕ್ಸ್ಟ್ ಸೆಷನ್ಸ್ ಡಿಬಗ್ಗಿಂಗ್ದು ಒಂದು ಸೆಷನ್ ಮಾಡ್ತೀನಲ್ಲ ಆವಾಗ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಓಕೆ, ಸೊ ಯು ಡೂ ನೆಕ್ಸ್ಟ್ ಆ್ಯಂಡ್ ಈ ಥರ ಫಾರ್ ಲೂಪ್ ರನ್ ಆಗುತ್ತೆ ಆ್ಯಂಡ್ ದೆನ್ ಫೈನಲಿ ಯು ಕ್ಯಾನ್ ಆಲ್ಸೋ ಸೇ resume the program. So it will complete the execution. So this is what, this is the IDE ಆಯಿತಾ. ಇದೇನಂದ್ರೆ IntelliJ ಅವ್ರದ್ದು, ದಿಸ್ ಇಸ್ ದ IntelliJ IDEA ಕಮ್ಯುನಿಟಿ ಎಡಿಷನ್. ಈಗ ಕಾಲೇಜ್ನಾಗ ಎಲ್ಲ ಕಡೆ ಯಾವ್ದು ಫೇಮಸ್ ಐತಿ, ಎಕ್ಲಿಪ್ಸ್ ಫೇಮಸ್ ಐತಲ್ಲ. ಸೊ ಲೆಟ್ಸ್ ಫಿಗರ್ ಔಟ್ ವಾಟ್ ಆರ್ ದ ಸ್ಟೆಪ್ಸ್ ಟು ಸೆಟ್ ಅಪ್. ಓಕೆ, ಸೊ ಲೆಟ್ಸ್ ಆಸ್ಕ್ ChatGPT ಸ್ಟೆಪ್ಸ್ ಫಾರ್ ಸೆಟ್ಟಿಂಗ್ ಅಪ್ Eclipse IDE for Java. ಇಲ್ಲಿ ನೋಡ್ರಿ, ಇಲ್ಲೇ ಎಕ್ಲಿಪ್ಸ್ ಮಾಡುವಾಗ IDE ಬೇರೆ ಇದೆ, ಜಾವಾ ಡೆವಲಪ್ಮೆಂಟ್ ಕಿಟ್ ಬೇರೆ ಇದೆ. ಅಲ್ಲೇನಾಯಿತು, ಅದು ಎರಡು ತಾನೇ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡಿಬಿಡ್ತು. ಸೊ ಹಿಯರ್ ವಿ ಹ್ಯಾವ್ ಟು ಡೂ ಇಟ್ ಸಪ್ರೇಟ್ಲಿ. ಸೊ ದ ಫಸ್ಟ್ ಸ್ಟೆಪ್ ಇಸ್ ಟು ಡೌನ್ಲೋಡ್ ಎಕ್ಲಿಪ್ಸ್ ಫ್ರಮ್ ಅಫಿಷಿಯಲ್ ವೆಬ್ಸೈಟ್. Eclipse for Windows download. ಸೊ ಎಕ್ಲಿಪ್ಸ್ ಫೌಂಡೇಶನ್ ಐತಲ್ಲ, ಅಲ್ಲಿ ಹೋಗಿನೇ ಡೌನ್ಲೋಡ್ ಮಾಡಿರಿ, ಬೇರೆ ಅಲ್ಲಿ ಹೋಗಬೇಡ್ರಿ. ಗೋ ಟು ದ ಎಕ್ಲಿಪ್ಸ್ ವೆಬ್ಸೈಟ್ ಆ್ಯಂಡ್ ಡೌನ್ಲೋಡ್ ಇಟ್. ಅದರ ಜೊತೆಗೆ ನಿಮಗೇನು ಬೇಕು, JDKನೂ ಬೇಕು ಅಲ್ಲ. ಸೊ ಯು ಆಲ್ಸೋ ನೀಡ್ JDK. ಎಲ್ಲಿ, ಒರಾಕಲ್ದು JDK ಡೌನ್ಲೋಡ್ ಪೇಜ್. ಸೊ ಜಾವಾ ಡೆವಲಪ್ಮೆಂಟ್ ಕಿಟ್ ಇದೆ ಅಲ್ಲ, ಇದ್ರೊಳಗೆ ಏನಂತಂದ್ರೆ JDK ಅಂತಾರೆ ಇದಕ್ಕೆ. ಇದ್ರೊಳಗೆ ಬೇರೆ ಬೇರೆ ವರ್ಷನ್ಸ್ ಅದಾವೆ. ಈ ಕರೆಂಟ್ ವರ್ಷನ್ ಇಸ್ 22. ನೀವು ವಿಡಿಯೋ ವಾಚ್ ಮಾಡುವಾಗ ವರ್ಷನ್ ಕುಡ್ ಬಿ ಇವನ್ ಹೈಯರ್. ಸೊ ಅವಾಗ ಯಾವ್ದು ಲೇಟೆಸ್ಟ್ ವರ್ಷನ್ ಇರುತ್ತೆ, ರಿಲೀಸ್ಡ್ ವರ್ಷನ್ ಇರುತ್ತಲ್ಲ, ಅದು ಇನ್ಸ್ಟಾಲ್ ಮಾಡಿರಿ. ಅಗೇನ್ ಹಿಯರ್ ಯು ಶುಡ್ ನೋ ವಾಟ್ ಈಸ್ ಯುವರ್ ಇದು ಏನಂತಾರೆ ಆಪ್ರೇಟಿಂಗ್ ಸಿಸ್ಟಮ್, CPU ಟೈಪ್. ನಿಮ್ಗೆ ಹೆಂಗೆ ಸಿ ಕಂಪೈಲರ್ದಾಗ ಹೇಳಿದ್ನಲ್ಲ, ಸೇಮ್ ಥಿಂಗ್ ಅದೇ ರೀತಿ. ಸೊ ವಿಂಡೋಸ್ ಒಳಗೆ X64 ಇನ್ಸ್ಟಾಲರ್. ಓಕೆ, ಸೊ ಯು ಕ್ಯಾನ್ ಡೌನ್ಲೋಡ್ ದಿಸ್ ಇನ್ಸ್ಟಾಲರ್ ಹಿಯರ್. ಆಮೇಲೆ ನಾ ಏನು ಮಾಡಿದ್ನಿ, ಇಲ್ಲಿ OS ಸೆಲೆಕ್ಟ್ ಮಾಡಿದ್ನಿ, OS ಸೆಲೆಕ್ಟ್ ಮಾಡಿ ಇದನ್ನು ಡೌನ್ಲೋಡ್ ಗಿಡೋನು. ಸೊ ಎಕ್ಲಿಪ್ಸು ಡೌನ್ಲೋಡ್ ಆಗುತ್ತೆ, ಇದು ಡೌನ್ಲೋಡ್ ಆಗುತ್ತೆ ಇನ್ ಪ್ಯಾರಲಲ್. ಎಕ್ಲಿಪ್ಸ್ ಫೌಂಡೇಶನ್, ಇನ್ಸ್ಟಾಲ್ ಯುವರ್ ಫೇವ್ರೇಟ್. ಇಲ್ಲ ಐತೆ ನೋಡ್ರಿ, ಡೌನ್ಲೋಡ್ X86 and 64. ದಿಸ್ ಒನ್ ಯು ಹ್ಯಾವ್ ಟು ಡೌನ್ಲೋಡ್ ಫಾರ್ ವಿಂಡೋಸ್. ಸೊ ಇಲ್ಲಿಗ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಗೇನ್ ದಿಸ್ ಡೌನ್ಲೋಡ್ ವಿಲ್ ಆಲ್ಸೋ ಸ್ಟಾರ್ಟ್. ಓ, JDK ಡೌನ್ಲೋಡ್ ಭಾಳ ಸ್ಲೋ ತೋರ್ಸಾಗ್ತೈತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಅದು KBPSನಾಗ ಡೌನ್ಲೋಡ್ ಆಗ್ತೈತಿ. ಸೊ ಓಕೆ, ನಾವು ಸ್ಪೀಡ್ ಈಸ್ ಇನ್ಕ್ರೀಸಿಂಗ್ ಅ ಬೆಟ್, 10 minutes ಅಂತಿದೆ. ಇದ್ರದ್ದು ಸರ್ವರ್ ಭಾಳ ಸ್ಲೋ ಐತೆ, ಅವರೆಲ್ಲ ಹೋಸ್ಟ್ ಮಾಡ್ಯಾರಲ್ಲ, ಹಿಂಗಾಗಿ ಅದು ಇಟ್ ಈಸ್ ಸೇಯಿಂಗ್
Okay, now slowly speed is picking up. ಸೊ ಎಕ್ಲಿಪ್ಸ್ ಡೌನ್ಲೋಡ್ ಆಯಿತು. ನಾವು ಫಸ್ಟ್ ಏನು ಮಾಡೋಣ, ಎಕ್ಲಿಪ್ಸ್ ಇನ್ಸ್ಟಾಲ್ ಮಾಡೋಣ. ಸೊ ಡೌನ್ಲೋಡ್ ಫೋಲ್ಡರ್ ಒಳಗೆ ದಿಸ್ ಇಸ್ ಎಕ್ಲಿಪ್ಸ್ ಇನ್ಸ್ಟಾಲರ್. ಜಸ್ಟ್ ಡಬಲ್ ಕ್ಲಿಕ್ ಇಟ್. ಹೊಸ ಹೊಸ ಐ ಡಿ ಎಕ್ಸ್ಪ್ಲೋರ್ ಮಾಡಕ್ಕೆ ನೀವು ಇದಾಗಬೇಡ್ರಿ, ಏನಂತಾರೆ, ಅಂಜಬೇಡ್ರಿ. ಐ ಡಿ ಏನೈತಿ ಭಾಳ ಸಿಂಪಲ್ ಸಾಫ್ಟ್ವೇರ್. ನೀವೆಲ್ಲ ಇಷ್ಟು ಮೊಬೈಲ್ ಆ್ಯಪ್ಸ್ ಗೇಮ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಸೊ ಐ ಡಿ ಈಸ್ ನಥಿಂಗ್. ಐ ಡಿ ಒಳಗೆ ಇರೋದನ್ನ ಒಂದು 10-15 ಫೀಚರ್ ಇರ್ತಾವೆ ಅಷ್ಟು, ಮೇನ್ ಅಷ್ಟು ಕಲಿತ್ರೆ ಸಾಕು. ಸೊ ಇನ್ಫ್ಯಾಕ್ಟ್ ಯು ಶುಡ್ ಬಿ ಇದು ಕ್ಯೂರಿಯಸ್. ಓಕೆ, ಇದ್ರೊಳಗೆ ಯಾವ ಐ ಡಿ ಚಲೋ ಐತಿ, ಇದ್ರೊಳಗೆ ಯಾವ್ದೈತಿ, ಕಂಪನೀಸ್ ಒಳಗೆ ಏನು ಯೂಸ್ ಮಾಡ್ತಾರೆ. ಸೊ ಯು ಶುಡ್ ಬಿಕಮ್ ವೆರಿ ಕಂಫರ್ಟೇಬಲ್ ವಿತ್ ಐ ಡಿಸ್, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ಸ್. ಆ್ಯಂಡ್ ಡೆವಲಪರ್ಸ್, ದೇ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ಡೆವಲಪರ್ಸ್. ಯಾರು ಐ ಡಿಯನ್ನು ಜಾಸ್ತಿ ಪ್ರೀತಿ ಮಾಡ್ತೀರಿ, ಅದನ್ನು ಚಲೋತಂಗೆ ಅರ್ಥ ಮಾಡ್ಕೋತೀರಿ, ಚಲೋತಂಗೆ ಕಲಿತೀರಲ್ಲ, ಯು ವಿಲ್ ಡೂ ಅಮೇಝಿಂಗ್ ಥಿಂಗ್ಸ್. ಕೆಲವೊಂದು ಐ ಡಿ ಎಲ್ಲ ಹೆಂಗೆ ಬಂದಾವಂದ್ರೆ, ಅದನ್ನು ನೀವು ಚಲೋತಂಗೆ ಕಲ್ತ್ರಿ ಅಂದ್ರೆ ನಿಮ್ಮದು ಸಾಕಷ್ಟು ಕೋಡ್ ಬರೆಯೋಕೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಕೆಲವೊಂದು ಶಾರ್ಟ್ಕಟ್ಸ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ನಿಮ್ಮ ಡಾಕ್ಯುಮೆಂಟೇಷನ್ಗೆ, ಕೋಡ್ ಫಾರ್ಮ್ಯಾಟಿಂಗಿಗೆ ಐ ಡಿಸ್ ನೀವು ಎಷ್ಟು ಡೀಪಾಗಿ ಕಲಿತೀರಲ್ಲ ಅಷ್ಟು ಒಳ್ಳೆ ಡೆವಲಪರ್ ಆಗೋಕ್ಕೆ ಸಾಧ್ಯ ಐತಿ. ಸೊ ಡೋಂಟ್ ಜಸ್ಟ್ ಸೇ ಐ ಡಿ ಇಸ್ ನಾಟ್ ಲೈಕ್ ಜಸ್ಟ್ ಯುವರ್ ನೋಟ್ ಪ್ಯಾಡ್ ಥರ, ಅಂದರೆ ಕೋಡ್ ಬರೋದು ರನ್ ಮಾಡೋಕೆ ಕಷ್ಟ ಅಲ್ಲ. ದೇ ಆರ್ ಆನ್ ಅಸಿಸ್ಟೆನ್ಸ್ ಟು ಡೆವಲಪರ್. ಇನ್ಫ್ಯಾಕ್ಟ್ ವಿಜುವಲ್ ಸ್ಟುಡಿಯೋ ಕೋಡ್ ಒಳಗೆ ಹೆಂಗಾಗೈತೆ ಅಂದ್ರೆ, ಮೈಕ್ರೋಸಾಫ್ಟ್ ಅವರು ಗಿಟ್ಹಬ್ ಕೋಪೈಲಟ್ ಇಂಟಿಗ್ರೇಟ್ ಮಾಡ್ಯಾರ. ಅದನ್ನು ನೀವು ಟ್ರಯಲ್ ಅಕೌಂಟ್ ಕ್ರಿಯೇಟ್ ಮಾಡಿ ನೋಡ್ರಿ. ಏನಂದ್ರೆ ನೀವು ಫಂಕ್ಷನ್ ಬರೀತಿರ್ತಿರಲ್ಲ, ಆಟೋಮೆಟಿಕ್ಲಿ ಇಟ್ ವಿಲ್ ಗಿವ್ ಸಜೆಷನ್, ಹಿಂಗೆ ಬರಿಬೋದು ಅಂತ. ಸೊ ನಿಮ್ದು ಕೋಡಿಂಗ್ ಇನ್ನೂ ಇಂಪ್ರೂವ್ ಆಗುತ್ತೆ ಅವಾಗ. ಸೊ ಐ ಡಿ ಸಾಫ್ಟ್ವೇರ್ ಯು ಶುಡ್ ಲರ್ನ್ ರಿಯಲಿ ವೆಲ್. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ದು ಯೂಟ್ಯೂಬ್ ಒಳಗೆ ವಿಡಿಯೋಸ್ ಸಿಗ್ತಾವೆ, ಅದನ್ನು ಅಬ್ಸರ್ವ್ ಮಾಡಿರಿ. ಆ್ಯಂಡ್ ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್. ಸೊ ಎಕ್ಲಿಪ್ಸ್ ಐ ಡಿ ಫಾರ್ ಜಾವಾ ಡೆವಲಪರ್, ಎಸೆನ್ಷಿಯಲ್ ಟೂಲ್ ಫಾರ್ ಎನಿ ಜಾವಾ ಡೆವಲಪರ್ ಇನ್ಕ್ಲೂಡಿಂಗ್ ಜಾವಾ, ಗಿಟ್, XML editors. ರೈಟ್ ಒನ್ಸ್ ರನ್ ಎನಿವೇರ್ ಒಳಗೆ ಹೇಳಿದ್ದು ನಿಮಗೆ ಆಲ್ರೆಡಿ JVM ಹೆಂಗೆ ವರ್ಕ್ ಆಗುತ್ತೆ, ಜಾವಾ ವರ್ಚುವಲ್ ಮಷೀನ್, ರೈಟ್. ಸೊ ವೆನ್ ವಿ ಆರ್ ಇನ್ಸ್ಟಾಲಿಂಗ್ ಇಟ್ ಇಸ್ ಆಲ್ಸೋ ಇನ್ಸ್ಟಾಲಿಂಗ್ JVM along with it. So here it is saying it's installing Java 21 plus VM automatically, but looks like we can also change it afterwards. ಇದು ನೋಡ್ರಿ, ಡೌನ್ಲೋಡ್ ಸ್ವಲ್ಪ ಸ್ಲೋ ಆಗುತ್ತೆ. ನಿಮ್ದು ಇಂಟರ್ನೆಟ್ ಸ್ಪೀಡ್ ಇಲ್ಲ ಅಂದ್ರೆ ಕೆಲವೊಂದು ಸರಿ ಹಾಫ್ ಆನ್ ಅವರ್ 1 hour ಆಗುತ್ತೆ. ಸೊ ವೇಟ್ ಮಾಡಿರಿ. ಈಗ ನಂದ್ರೊಳಗೆ ಇಲ್ಲಿ ನನ್ನ ಸ್ಪೀಡ್ ಚಲೋ ಐತಿ ಅಂದರೂ 10 ನಿಮಿಷ ತೊಗೊಳ್ತ ಅನ್ಸುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಇದು ಆಟೋಮೆಟಿಕ್ಲಿ ಜಾವಾ 21 ಅಂತ ಹೇಳಾಗ್ತೈತಿ, ಬಟ್ ಆ್ಯಕ್ಚುಲ್ ಡಾಕ್ಯುಮೆಂಟೇಷನ್ ಒಳಗೆ ಅಲ್ಲಿ ಏನಿತ್ತು ಸಪ್ರೇಟ್ ಮಾಡ್ಬೇಕಂತಿತ್ತಲ್ಲ. ಸೊ ಲೆಟ್ಸ್ ಲಾಂಚ್ ಇಟ್ ಆ್ಯಂಡ್ ಸಿ ಏನು ವರ್ಕ್ ಆಗುತ್ತೆ ಅಂತಂದು. ಒಂದು ಪ್ರೋಗ್ರಾಮ್ ಬರೆದು ರನ್ ಮಾಡೋಣ ಅಂತ. ಸೊ ಯೂಸರ್ ಮಹೇಶ್ ಎಕ್ಲಿಪ್ಸ್, I'll change it to CPCS Java, say Eclipse Java. ಸೊ ಹಿಯರ್ ಯು ಹ್ಯಾವ್ ಆಪ್ಷನ್ ಏನಂತ, ಕ್ರಿಯೇಟ್ ನ್ಯೂ ಜಾವಾ ಪ್ರಾಜೆಕ್ಟ್ ಅಂತ. ಸೊ ಇದು ಕ್ಲಿಕ್ ಮಾಡಿರಿ. ಪ್ರಾಜೆಕ್ಟ್ ನೇಮ್ ನಮಸ್ತೆ ಜಾವಾ SC, ಡಿಫಾಲ್ಟ್ ಲೊಕೇಶನ್ನು, ಕ್ರಿಯೇಟ್ ಸಪ್ರೇಟ್ ಫೋಲ್ಡರು. ಓಕೆ ಇದು ಸೆಟ್ ಮಾಡಿರಿ. ಇಲ್ಲಿ ಜಸ್ಟ್ ಹೆಸರು ಕೊಡ್ರಿ ಪ್ರಾಜೆಕ್ಟದ್ದು. ನೆಕ್ಸ್ಟ್ ಇದು ಸೋರ್ಸ್ ಫೋಲ್ಡರ್. ಇಲ್ಲಿ ಕೆಲವೊಂದು ಆಪ್ಷನ್ಸ್, ಈಗ ಸದ್ಯ ನಿಮ್ದು ಇದು ಫಸ್ಟ್ ಪ್ರಾಜೆಕ್ಟ್ ಐತಲ್ಲ, ಎಲ್ಲ ಡಿಫಾಲ್ಟ್ ಚೂಸ್ ಮಾಡಿರಿ, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮಾಡಿ ಫಿನಿಶ್ ಅನ್ರಿ. ಸೊ ನಾವು ದ ಪ್ರಾಜೆಕ್ಟ್ ಈಸ್ ಕ್ರಿಯೇಟೆಡ್. ಓಕೆ, ಸೊ ಈಗ ಇಲ್ಲಿ ಒಂದು ಹೊಸ ಫೈಲ್ ಆ್ಯಡ್ ಮಾಡ್ಬೇಕು ನೀವು. ಆಲ್ರೆಡಿ ಜಾವಾ ಪ್ರಾಜೆಕ್ಟ್ ಇದೆ ಈಗ. ಸೊ ಯು ಜಸ್ಟ್ ನೀಡ್ ಟು ಹ್ಯಾವ್ ಅ ನ್ಯೂ ಕ್ಲಾಸ್ ಅಷ್ಟೆ. ಮಾಡ್ಯೂಲ್ ಒಳಗೆ ಇಲ್ಲೇನಿರಲ್ಲ. ಸೊ ಯು ಹ್ಯಾವ್ ಟು ಆ್ಯಡ್ ಅ ನ್ಯೂ ಕ್ಲಾಸ್ ಹಿಯರ್.
ಸೊ ರೈಟ್ ಕ್ಲಿಕ್ ಮಾಡಿ ನ್ಯೂ ಕ್ಲಾಸ್, let's call it ನಮಸ್ತೆ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಆ್ಯಡ್. ಇದು ಇಂಪಾರ್ಟೆಂಟ್ ಆಯ್ತು, ಅಬ್ಸರ್ವ್ ಮಾಡಿರಿ. ನಾ ಇಲ್ಲಿ ಕ್ಲಾಸ್ ಆ್ಯಡ್ ಮಾಡುವಾಗ ಏನು ಕೇಳ್ತಿದೆ, ವಿಚ್ ಮೆಥಡ್ ಸ್ಟಬ್ಸ್ ವುಡ್ ಯು ಲೈಕ್ ಟು ಕ್ರಿಯೇಟ್ ಅಂತ. ಸೊ ಇಲ್ಲೇನು ಹೇಳ್ರಿ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಮೆಥಡ್ ಆ್ಯಡ್ ಮಾಡಂತ ಹೇಳ್ರಿ. ಓಕೆ, ದೆನ್ ಡು ಯು ವಾಂಟ್ ಟು ಆ್ಯಡ್ ಕಮೆಂಟ್ಸ್, ಕಾನ್ಫಿಗರ್ ಟೆಂಪ್ಲೇಟ್ಸ್ ಆ್ಯಂಡ್ ಡಿಫಾಲ್ಟ್ ಟು ಜನರೇಟ್ ಕಮೆಂಟ್ಸ್. ಓಕೆ, ಇದು ಚೂಸ್ ಮಾಡಿರಿ. ಆಮೇಲೆ ದಿಸ್ ಇಸ್ ಅ ಪಬ್ಲಿಕ್ ಕ್ಲಾಸ್. ಓಕೆ, ಇಷ್ಟು ಮಾಡಿ a package name must be specified. Where is the package name? Okay, here we'll say application. Okay, ಎರಡು ಬೇಕು, ಏನು ಎಲ್ಲಿ ಫೋಲ್ಡರು, ಪ್ಯಾಕೇಜ್ ನೇಮು, ಆಮೇಲೆ ಕ್ಲಾಸ್ ನೇಮು ನಮಸ್ತೆ, ಆಮೇಲೆ ಇದು ಸೆಲೆಕ್ಟ್ ಮಾಡಿರಿ. ಇದು ಬರೀ ಒಂದೇ ಕ್ಲಾಸಿಗೆ ಅಷ್ಟೇ, ನಿಮಗೆ ಮೇನ್ ಇಲ್ದ ರನ್ ಮಾಡೋಕ್ಕಾಗಲ್ಲ ಜಾವಾದಾಗ. ಓಕೆ, ಸೊ ಈಗ ಇದನ್ನು ಕಂಪೈಲ್ ಮಾಡಿ ರನ್ ಮಾಡಿ ನೋಡೋಣ. ಸೊ ನಾ ಈಗ ಇಲ್ಲಿ ಏನು ಮಾಡಿದ್ನಿ ಅಂದ್ರೆ ಒಂದು ಸಿಂಪಲ್ ಪ್ರೋಗ್ರಾಮ್ ಕಾಪಿ ಮಾಡಿದ್ನಿ. ಏನಂತ, system.out.println ನಮಸ್ತೆ, ಆಮೇಲೆ ಒಂದು ಸಣ್ಣದು ಫಾರ್ ಲೂಪ್. ಓಕೆ, ವೆರಿ ಜಸ್ಟ್ 2-3 ಲೈನ್ ಆಫ್ ಕೋಡ್. ಈಗ ಇದು ಆದಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಏನಂತಂದ್ರೆ ರನ್ ನಮಸ್ತೆ ಇದು ಕ್ಲಿಕ್ ಮಾಡಿದ್ರಂದ್ರೆ ಪ್ರೋಗ್ರಾಮ್ ಈಗ ಏನಾಗುತ್ತೆ, ರನ್ ಆಗುತ್ತೆ. ಸೊ ಸಿಲೆಕ್ಟ್ ದ ರಿಸೋರ್ಸಸ್, ಆಲ್ವೇಸ್ ಸೇವ್. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ನಮಸ್ತೆ ಪ್ರಿಂಟ್ ಆಯಿತು, ಆಮೇಲೆ ಇದು ರನ್ ಆಯಿತು. ಸೊ ಈಗ ಇದ್ರೊಳಗೆ ಇದನ್ನು ಸೆಟ್ ಮಾಡಬೇಕಾದ್ರೆ, ಬ್ರೇಕ್ ಪಾಯಿಂಟ್ ಸೆಟ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು? ಸೊ ಯು ಜಸ್ಟ್ ಗೋ ಹಿಯರ್ ಆ್ಯಂಡ್ ಟ್ರೈ ಟು ಕ್ಲಿಕ್ ಆನ್ ದ ಲೆಫ್ಟ್ ನ್ಯಾವಿಗೇಷನ್ ಹಿಯರ್. ಸೊ ಟಾಗಲ್ ಬ್ರೇಕ್ ಪಾಯಿಂಟ್. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇದು ಟಾಗಲ್ ಬ್ರೇಕ್ ಪಾಯಿಂಟ್ ಅಂತ ಐತಲ್ಲ, ಟಾಗಲ್ ಅಂದರೆ ಇದು ಆನ್ ಆಫ್. ಅಗೇನ್ ಐ ಕ್ಲಿಕ್ ಇಟ್ ವಿಲ್ ಗೋ ಅವೇ. ಸೊ ಯು ಕ್ಲಿಕ್ ಹಿಯರ್ ಆ್ಯಂಡ್ ಸೇ ಟಾಗಲ್ ಬ್ರೇಕ್ ಪಾಯಿಂಟ್. ಸೊ ಇಲ್ಲಿ ಬ್ರೇಕ್ ಪಾಯಿಂಟ್ ಸೆಟ್ ಆಗುತ್ತೆ. ಇಲ್ಲಿ ಹೋಗಿ ಈ ಥರ ಮಾಡೋದ್ರಿಂದ ಬ್ರೇಕ್ ಪಾಯಿಂಟ್ ಸೆಟ್ ಆಗುತ್ತೆ. ಸೊ ನಾವು ಇನ್ಸ್ಟೆಡ್ ಆಫ್ ರನ್ ಯು ಶುಡ್ ಯೂಸ್ ದ ಡಿಬಗ್ ಆಪ್ಷನ್. ಓಕೆ, ಸೊ ಲೆಟ್ಸ್ ಸಿ ಎಲ್ಲೈತಿ ಡಿಬಗ್ ಆಪ್ಷನ್. ಇಲ್ಲಿ ರನ್ ಡಿಬಗ್, allow, remember. ಸೊ ಈಗ ನೋಡ್ರಿ, ಇಲ್ಲೇನಾಯ್ತು, ಈಗ ಇದು ಕೋಡ್ ಬಂದು ಇಲ್ಲಿ ವೇಟ್ ಮಾಡ್ತಿದೆ ಫಾರ್ ಯು ಟು ಗಿವ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಆ್ಯಂಡ್ ಜನ್ ಡಿಬಗ್ದು ಕಮಾಂಡ್ಸ್ ಎಲ್ಲದಾವ, ಇಲ್ಲದಾವ ನೋಡ್ರಿ. ಸ್ಟೆಪ್ ಇಂಟು, ಸ್ಟೆಪ್ ಓವರ್. ಯೂಶಲಿ wherever you have this, you will have this arrow marks like this. So by that you can figure out. ಸೊ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ, ನೈದರ್ ಐ ಯೂಸ್ಡ್ ಎಕ್ಲಿಪ್ಸ್ IDE ಇನ್ ಮೈ ಲೈಫ್ ಬಿಫೋರ್. ಭಾಳ ಹಳೆ ಒಂದು 15 ವರ್ಷ 20 ವರ್ಷದಿಂದ ಯೂಸ್ ಮಾಡಿದ್ನಿ. ಆಮೇಲೆ ಇನ್ನೊಂದು ಇದೇಗೆ ಇನ್ಸ್ಟಾಲ್ ಮಾಡಿದೆಯಲ್ಲ, ಇಂಟೆಲಿಜೆ ಅವ್ರದ್ದು ಒಂದು ಮಾಡಿದೆಯಲ್ಲ ಐಡಿಯಾ, ದ್ಯಾಟ್ ಆಲ್ಸೋ ಐ ಡಿಂಟ್ ಯೂಸ್. ಬಟ್ ನಿಮ್ಮ ಮುಂದೆನ ನಾ ಅದನ್ನು ಇಂಟರ್ನೆಟ್ನಾಗ ಏನು ಮಾಡಿದ್ನಿ, ಹುಡುಕಿ ಡೌನ್ಲೋಡ್ ಮಾಡಿ ಸೆಟಪ್ ಮಾಡಿ ಪ್ರೋಗ್ರಾಮ್ ಬರೆದು ರನ್ ಮಾಡ್ತಿದ್ದೀನಿ. ಇದೇನಂದ್ರೆ ನೀವು ಒಂದು 2-3 ID ಚಲೋ ಕಲಿತ್ರಿ ಅಂದ್ರೆ ನಿಮ್ಗೊಂದು ಇಂಟ್ಯೂಷನ್ ಡೆವಲಪ್ ಆಗ್ತೈತಿ. ಏನಂದ್ರೆ ಏನಿರ್ತೈತಿ, ಆಪ್ಷನ್ಸ್ ಎಲ್ಲಿರ್ಬೋದು, ಮ್ಯಾಲೆ ಇರ್ತಾವ, ಕೆಳಗಿರ್ತಾವ, ಮೆನ್ಯೂಸ್ ಏನಿರ್ತಾವ. ಬಿಕಾಸ್ ಕಾನ್ಸೆಪ್ಟ್ಸ್ ನೀವೇನು ಕಲಿಯಾಗ್ತೀರಿ ಅಂದ್ರೆ ಕಾನ್ಸೆಪ್ಟ್ಸ್ ಕಲಿಯಾಗ್ತೀರಿ. ಕಾನ್ಸೆಪ್ಟ್ಸ್ ಕಲಿತಾಗ ಒಂದು ಹೊಸ IDE ಇನ್ಸ್ಟಾಲ್ ಮಾಡಿ ಅದರ ಕೋಡ್ ರನ್ ಮಾಡೋಕೆ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದೆಲ್ಲ ನಾ ಈಗೇನು IDs ನಿಮ್ಗೆ ಎದಕ್ಕೆ ತೋರ್ಸಾಕ್ತೇನೆ ಅಂದ್ರೆ, ನೀವು ಬೇರೆ ಬೇರೆ ಕಾಲೇಜ್ನಾಗ ಬೇರೆ ಬೇರೆ ID ಯೂಸ್ ಮಾಡತ್ತೀರಿ, ಅದು ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ತೋರ್ಸಾಕ್ತೇನೆ. ಇಲ್ಲಾಂದ್ರೆ ನಾ ಏನು ಮಾಡ್ಬೋದಿತ್ತು, ಬರೀ ವಿಜುವಲ್ ಸ್ಟುಡಿಯೋ ಕೋಡ್ ಒಂದೇ ನಂಗೆ ಬರ್ತೈತೆ ಅಂತ ಹೇಳಿ ಅದನ್ನೊಂದೇ ಮಾಡಿ ತೋರಿಸ್ಬೋದಿತ್ತು. ಅದು ಒಂದು. ಎರಡನೇದು, ಆ್ಯಸ್ ಅನ್ ಇಂಜಿನಿಯರ್ ಯು ಶುಡ್ ಬಿ ರೆಡಿ ಟು ಯೂಸ್ ಎನಿ IDE. ಯು ಶುಡ್ ಬಿ ಪ್ರಿಪೇರ್ಡ್ ಟು ನೋ. ಒಂದು ಹೊಸ IDE ಬಂದ್ರೆ ಅದನ್ನು ಹೆಂಗೆ ನಾ ರಿಸರ್ಚ್ ಮಾಡಿ, ಅದನ್ನು ಹೆಂಗೆ ಡೌನ್ಲೋಡ್ ಮಾಡಿ, ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿರ್ಬೇಕು ನಿಮಗೆ. ಸೊ ಆ ಸ್ಕಿಲ್ ನಿಮಗೆ ಬರಬೇಕು. ಅದಕ್ಕೆ ನಾ ಈ ಥರ ಬೇರೆ ಬೇರೆ IDE ನಿಮ್ಮ ಮುಂದೆನೇ ಹುಡುಕಾಕ್ತೇನೆ. ಓಕೆ, ಪಾಪ್ಯುಲರ್ IDE ಏನದಾವು, ಅದನ್ನು ಹೆಂಗೆ ಸರ್ಚ್ ಮಾಡಬೇಕು, ಡೌನ್ಲೋಡ್ ಹೆಂಗೆ ಮಾಡೋದು, ಇನ್ಸ್ಟಾಲ್ ಹೆಂಗೆ ಮಾಡೋದು, ಅದ್ರದ್ದು ಎರರ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು. ಸೊ ಐ ಆಮ್ ಟ್ರೈಂಗ್ ಟು ಟೀಚ್ ಯು ದ್ಯಾಟ್ ಸ್ಕಿಲ್. ಆ್ಯಂಡ್ IDE ಅಂದ್ರೆ ಅಂಜಾಕ್ ಹೋಗ್ಬೇಡ್ರಿ, ಜಸ್ಟ್ ಬಿ ಕಂಫರ್ಟೇಬಲ್ ವಿತ್ ದೆಮ್. ಒಂದೊಂದು ಅದ್ರ ಫೀಚರ್ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ರಿ. ನಿಮಗೆ ಮೇನ್ 3 ಫೀಚರ್ಸ್ ಕಲಿಬೇಕು. ಫಸ್ಟ್, ಪ್ರಾಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಆ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಏನಿರ್ತಾವೋ ಇದು ಒಂದು. ರನ್ ಹೆಂಗೆ ಮಾಡಬೇಕು ಎರಡನೇದು.
ಮೂರನೇದು ಅದಕ್ಕೆ ಹೆಂಗೆ ಕ್ಲಾಸಸ್ ಲೈಬ್ರರೀಸ್ ಆ್ಯಡ್ ಮಾಡಬೇಕು, ಮುಂದೆ ಡಿಬಗ್ ಹೆಂಗೆ ಮಾಡಬೇಕು. ನೀವು ಇದು 4-5 ಸ್ಕಿಲ್ ಕಲಿತ್ರಿ ಅಂದ್ರೆ ನಿಮಗೆ ಒಂದು ಐಡಿ ಬೇಸಿಕ್ ಯೂಸೇಜ್ ಗೊತ್ತಾಗ್ಬಿಡ್ತೈತೆ. ಮುಂದೆ ಏನು ಎಕ್ಸ್ಟ್ರಾ ಕಲಿತೀರ ದೇ ಆರ್ ಆಲ್ ಆ್ಯಡ್ ಆನ್ಸ್ ಅಷ್ಟೆ. ಸೊ ದಿಸ್ ಈಸ್ ವೇರ್ ವಿ ಆರ್. ನಾವು ಇದಿಲ್ಲಿ ಬಂತಲ್ಲ, ಸೊ ಈಗ ಇಲ್ಲಿಂದ ಈಗ ಏನು ಮಾಡೋಣ, ಒಂದೊಂದು ಸ್ಟೆಪ್ಪು ಇದನ್ನು ಡಿಬಗ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ, ಈಗ ನಾ ಸ್ಟೆಪ್ ಇಂಟು ಅಂದ ತಕ್ಷಣ ಅದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಇತ್ತಲ್ಲ ಅಲ್ಲಿ ಹೋಯ್ತದು. ಈಗ ಕಾಲ್ ಸ್ಟ್ಯಾಕ್ದೊಳಗೆ ನೀವು ಹೋದ್ರಿ ಅಂದ್ರೆ ನಿಮ್ಗೆ ಏನಾಗುತ್ತೆ, ಯು ವಿಲ್ ಸಿ ದಟ್ ಇಟ್ ವೆಂಟ್ ಇನ್ಸೈಡ್ ದಟ್ ನಮಸ್ತೆಯಿಂದ. ಇಲ್ಲಿ ನೋಡ್ರಿ, ಇಲ್ಲಿ ಇಟ್ ವೆಂಟು, ಇದು ಕಾಲ್ ಸ್ಟ್ಯಾಕ್ ಇಲ್ಲೇ ತೋರ್ಸಾಕ್ತಾರೆ ಇದ್ರಾಗ. ಸೊ ನಮಸ್ತೆಯಿಂದ ಇಲ್ಲಿ ಹೋದ್ರಿ ನಾವು, ಎಲ್ಲಿ ಪ್ರಿಂಟ್ ln ಫಂಕ್ಷನ್ ಇತ್ತಲ್ಲ ಅಲ್ಲಿ ಹೋದ್ರಿ. ಅದರೊಳಗೆ ಇನ್ಸೈಡ್ ದ್ಯಾಟ್ ದೇ ಆರ್ ಯೂಸಿಂಗ್ ರೈಟ್ ln ಮೆಥಡ್. ಓಕೆ, ಸೊ ಲೆಟ್ಸ್ ನಾಟ್ ಗೋ ಇನ್ಸೈಡ್, ಲೆಟ್ಸ್ ಗೋ ಓನ್ಲಿ ಸ್ಟೆಪ್ ಓವರ್. ಓಕೆ, ಮತ್ತು ಇಲ್ಲಾಂದ್ರೆ ಲೇಟ್ ಆಗುತ್ತೆ, ಇದು ಡೆಮಾನ್ಸ್ಟ್ರೇಷನ್. ಆಮೇಲೆ ಸಿಮಿಲರ್ಲಿ ಈಗ ಫಾರ್ ಲೂಪ್ ರನ್ ಆಗ್ತಿದೆ ಒಂದೊಂದು ಈ ಥರ. ಅಲ್ಲಿ ಕೆಳಗೆ ನೋಡ್ರಿ, ಇಲ್ಲಿ ನಂಬರ್ ಪ್ರಿಂಟ್ ಆಗಾಗ್ತಾವೆ, ನೀವು ಅಬ್ಸರ್ವ್ ಮಾಡ್ರಿ ಇಲ್ಲಿ ಕೆಳಗಡೆ. ಓಕೆ, ಆಮೇಲೆ ಇಲ್ಲಿ ವೇರಿಯೇಬಲ್ಸ್, ಬ್ರೇಕ್ ಪಾಯಿಂಟ್ಸ್, ಎಕ್ಸ್ಪ್ರೆಷನ್ಸ್ ಇವೆಲ್ಲ ಇಲ್ಲದಾವೆ. ಸೊ ಇದರ ಡಿಬಗ್ಗಿಂಗ್ ವಿ ವಿಲ್ ಹ್ಯಾವ್ ಸಪ್ರೇಟ್ ವಿಡಿಯೋಸ್, ಬಟ್ ದಿಸ್ ಇಸ್ ಹೌ ದಿಸ್ ID is set up. Okay, now let's end this debugging. Now what is the third ID, which is the popular ID, which is Visual Studio Code. Okay, so again you go here and say steps to set up Visual Studio. Okay, note to editor, idu cut ಮಾಡಿ, ಗೌತಮ್ ಇದು ವಿಂಡೋ ತೋರಿಸ್ಬೇಡಿ. ಅಗೇನ್ ಐ ವಿಲ್ ರೆಕಾರ್ಡ್ ದಟ್ ಪಾರ್ಟ್. ಈಗ ನಮ್ಮದು ನೆಕ್ಸ್ಟ್ ಪಾಪ್ಯುಲರ್ ID ಯಾವುದು, ವಿಜುವಲ್ ಸ್ಟುಡಿಯೋ ಕೋಡ್ ಆಯಿತಾ. ಸೊ ದೆನ್ ಯು ಆಸ್ಕ್ ಹೌ ಟು ಸೆಟ್ ಅಪ್ VS Code ಫಾರ್ ಜಾವಾ ಪ್ರೋಗ್ರಾಮಿಂಗ್. ಸೊ ಇದ್ರೊಳಗೆ ಮೇನ್ ಸ್ಟೆಪ್ಸ್ ಅರ್ಥ ಮಾಡ್ಕೊರಿ. VS Code ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರಿ ಅಂತ ಐತಿ. ಸೊ ನಾ ಆಲ್ರೆಡಿ ನಿಮಗೆ ಪೈಥಾನ್ ವಿಡಿಯೋ ಒಳಗೆ ಬಿಗಿನಿಂಗ್ನಾಗ ತೋರಿಸೇನಿ ಹೆಂಗೆ ಇದು ಮಾಡ್ಬೇಕಂತ. ಸೊ ನೀವು ಯಾರ್ಯಾರ ಪೈಥಾನ್ ವಿಡಿಯೋ ನೋಡಿಲ್ಲಲ್ಲ, ಪೈಥಾನ್ ಸೆಟಪ್ದು ಸ್ಟಾರ್ಟಿಂಗ್ ಪಾರ್ಟ್ ನೋಡ್ರಿ. ಸ್ಟಾರ್ಟಿಂಗ್ ಪಾರ್ಟ್ನಾಗ ವಿಜುವಲ್ ಸ್ಟುಡಿಯೋ ಕೋಡ್ ಹೆಂಗೆ ಇನ್ಸ್ಟಾಲ್ ಮಾಡ್ಬೇಕಂತ ತೋರಿಸೀನಿ. ಮತ್ತು ಈಗ ನಾ ಇದಕ್ಕೆ ತೋರಿಸ್ಬೇಕಂದ್ರೆ ಮತ್ತೆ ನಾನು ಅನ್ಇನ್ಸ್ಟಾಲ್ ಮಾಡಿ ಎಲ್ಲ ಮಷಿನ್ ಕ್ಲೀನ್ ಮಾಡಿ ಅಗೇನ್ ಹ್ಯಾವ್ ಟು ಇನ್ಸ್ಟಾಲ್ ಇಟ್. ಸೊ ಪ್ಲೀಸ್ ರೆಫರ್ ದಟ್ ವಿಡಿಯೋ. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ಏನು, ಒರಾಕಲ್ JDK ಅಥವಾ ಓಪನ್ JDK. ಓಕೆ, ಒರಾಕಲ್ದು ಒಂದು ಕಂಪ್ನಿದು ಐತಿ, ಆಮೇಲೆ ಓಪನ್ JDK ಅಂದ್ರೆ ಇದು ಒಂದು ಐತಿ. ಬಟ್ ಈಗ ಓಪನ್ JDK ಇದಕ್ಕೆ ಟೆಮುರಿನ್ ಅಂತಾರೆ. ಓಕೆ, ಟೆಮುರಿನ್ ಫಾರ್ ವಿಂಡೋಸ್ 64. ನಾವು ಫಸ್ಟ್ ಒಂದು ಜೆಟ್ ಬ್ರೇನ್ಸ್ ಇನ್ಸ್ಟಾಲ್ ಮಾಡಿದ್ವಿಲ್ಲ ಆಲ್ರೆಡಿ, ಅವಾಗ ನಮ್ಮ ಜಾವಾ JDK ಇನ್ಸ್ಟಾಲ್ ಆಗಿತ್ತಲ್ಲ. ಸೊ ಈಗ ಯಾರು ಅದನ್ನು ಫಾಲೋ ಮಾಡಿಲ್ಲ, ಬರೀ VS Code ಮಾಡ್ಬೇಕನ್ನತ್ತೀರಿ, ಅವ್ರೇನು ಮಾಡಿರಿ, ಇದನ್ನು ಕ್ಲಿಕ್ ಮಾಡಿ ಯು ಕ್ಯಾನ್ ಇನ್ಸ್ಟಾಲ್ ದಿಸ್. ಓಕೆ, ಇದೀಗ ಡೌನ್ಲೋಡ್ ಆಗ್ತಿದೆ ಇಲ್ಲಿ ಓಪನ್ JDK. ಮೀನ್ ವೈಲ್ ನಾ ಏನು ಮಾಡ್ತೀನಿ, ನಂದು ಸಿಸ್ಟಮ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನಾಗ ಹೋಗಿ ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನಾಗ ಹೋಗಿ ಪಾತ್ನಾಗ ಹೋಗಿ ನೋಡ್ತೀನಿ ಅಲ್ಲಿ ಏನೇನು ಆ್ಯಡ್ ಆಗೈತೆ ಅಂತ. ಇಟ್ ಶುಡ್ ನಾಟ್ ಹ್ಯಾಪನ್ ದಟ್ ವಿ ಆ್ಯಡ್ ಮಲ್ಟಿಪಲ್. ಇದು IntelliJ ಕಮ್ಯುನಿಟಿ ಎಡಿಷನ್ ಇದು ಆ್ಯಡ್ ಆಗಿದೆ, ಪೈಚಾರ್ಮ್ದೊಂದು ಆ್ಯಡ್ ಆಗಿದೆ. ಓಕೆ, ಇಲ್ಲಿ ಸಿಸ್ಟಮ್ ವೇರಿಯೇಬಲ್ನಾಗ ಓಕೆ ಜಾವಾ ಹೋಮ್, ಹಾಂ ಇಲ್ಲ ಇದು ನೋಡ್ರಿ ಇದು. ಸೊ ಯೂಶ್ವಲಿ ಜಾವಾ ಹೋಮ್ ಸೆಟ್ ಆಗೈತಿ ಇಲ್ಲಿ ಆಯಿತಾ. ಜಾವಾ ಹೋಮ್ ನಾವೀಗ ಇದನ್ನು ಏನು ಇದು ಇನ್ಸ್ಟಾಲ್ ಮಾಡಿದ್ದೀವಲ್ಲ ಆವಾಗ ಜಾವಾ ಹೋಮ್ ಸೆಟ್ ಆಗಿದೆ. ಸೊ ಇದ್ರೊಳಗೆ ಹೋದ್ರಿ ಅಂದರೆ ಇಲ್ಲಿ ಹಿಯರ್ ಯು ವಿಲ್ ಹ್ಯಾವ್ ದಟ್ ಜಾವಾದಿದು ಎಕ್ಸಿಕ್ಯೂಟೇಬಲ್. ಓಕೆ, ಸೊ ನೀವೇನು ಮಾಡ್ಬೋದು, ಕಮಾಂಡ್ ಲೈನಿಗೆ ಹೋಗಿ ಈ ಥರ ಯಾಕೈತೆ ಅಂದ್ರೆ ನಾವೀಗ ಬೇರೆ ಇವನ್ ಸೆಟಪ್ ಮಾಡಿದ್ದೀವಲ್ಲ, ಬಿಕಾಸ್ ಆಫ್ ದ್ಯಾಟ್ ವಿ ಹ್ಯಾವ್ ಇಟ್ ಹಿಯರ್. ಐ ವಿಲ್ ವಾಂಟ್ ಟು ಸಿ ಏನು ವರ್ಷನ್ ಐತಿ ಅಂತಂದು. ಸೊ ಐ ವಿಲ್ ಜಸ್ಟ್ ಸೇ ಜಾವಾ --- ಹೆಲ್ಪ್. version we can check. Okay, so open JDK 64 bit ಆಲ್ರೆಡಿ ಏನಾಗಿದೆ, ನಾವು ಅದನ್ನೇನು ಓಪನ್ JDK 17th ವರ್ಷನ್ ಆಲ್ರೆಡಿ ಈ ಮಷಿನ್ದಾಗ ಇನ್ಸ್ಟಾಲ್ ಆಗಿದೆ ಆಯಿತಾ. ನಾವು ಯಾವಾಗ ID ಇನ್ಸ್ಟಾಲ್ ಮಾಡಿದ್ವಲ್ಲ
ಅದ್ರ ಜೊತೆನೇ ಆಗಿದೆ. ಈಗ ನಾವೇನಂದ್ರೆ ವಿಜುವಲ್ ಸ್ಟುಡಿಯೋ ಕೋಡ್ ಇನ್ಸ್ಟಾಲ್ ಮಾಡಿದ್ವಿ ಅಂದ್ರೆ, ಈಗ ನೀವು ಬರೀ ವಿಜುವಲ್ ಸ್ಟುಡಿಯೋ ಕೋಡ್ ಮಾಡತ್ತಿದ್ರಿ ಅಂದ್ರೆ ಇದನ್ನ ಡೌನ್ಲೋಡ್ ಮಾಡ್ತೀರಲ್ಲ, ಇದನ್ನ ಓಪನ್ ಜೆ ಡಿ ಕೆ, ಈಗ ಇದನ್ನ ಇನ್ಸ್ಟಾಲ್ ಮಾಡ್ರಿ ಓಪನ್ ಜೆ ಡಿ ಕೆ, ಅದು ನಿಮ್ದೊಂದು ಪಾತ್ ಒಳಗೆ ಇನ್ಸ್ಟಾಲ್ ಆಗುತ್ತೆ. ಆಯ್ತಾ, ನಾ ಇನ್ಸ್ಟಾಲ್ ಮಾಡಲ್ಲ, ಬರೀ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಟ್ ಈಸ್ ಕೇಳಾಗ್ತೈತೆ ನಿಮಗೆ ಇಲ್ಲಿ ಓಪನ್ ಜೆ ಡಿ ಕೆ ಎಲ್ಲಿ ಇನ್ಸ್ಟಾಲ್ ಮಾಡಬೇಕು, ಆ್ಯಡ್ ಟು ಪಾತ್. ಹಾಂ, ಸೊ ನೀವು ಇದನ್ನು ನೆಕ್ಸ್ಟ್ ಅಂತ ಹೇಳಿ ನೀವು ಇದನ್ನು ಇನ್ಸ್ಟಾಲ್ ಮಾಡಿ, ಇನ್ಸ್ಟಾಲ್ ಮಾಡಿದ್ರೆ ಅಂದ್ರೆ ಇದು ನಿಮ್ಮ ಮಷಿನ್ದಾಗ ಇನ್ಸ್ಟಾಲ್ ಆಗುತ್ತೆ. ಅದೊಂದು ಪಾತ್ ಇರುತ್ತೆ, ಆ ಪಾತ್ ನೆನಪಿಟ್ಕೋಬೇಕು ನೀವು, ಅದೆಲ್ಲ ಇನ್ಸ್ಟಾಲ್ ಆಗತ್ತೈತೆ ಅಂತ. ಅದನ್ನು ಓದಿ ವಿ ಎಸ್ ಕೋಡ್ನಾಗ ಸೆಟ್ ಮಾಡೋದು ಇರುತ್ತೆ. ಸೊ ನಾ ಈಗ ಎರಡೆರಡು ಇನ್ಸ್ಟಾಲ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಐ ಸ್ಕಿಪ್ ದಿಸ್ ಸ್ಟೆಪ್ ಬಿಕಾಸ್ ನನ್ನ ಮಷೀನಾಗ ಆಲ್ರೆಡಿ ಅದು ಇನ್ಸ್ಟಾಲ್ ಆಗಿರ್ತೈತೆ. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ಏನಿದೆ, ಚಾಟ್ ಜಿ ಪಿ ಟಿಗೆ ಹೋಗ್ರಿ, ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಸೆಟಪ್ ಎನ್ವಿರಾನ್ಮೆಂಟ್ ಆನ್ ವಿಂಡೋಸ್, ಆ್ಯಡ್ ಜೆ ಡಿ ಕೆ ಬಿನ್ directory to the path environment variable. On Windows, add JDK bin directory to the path environment variable. So ನಮ್ಮ JDK ಎಲ್ಲಿ ಇನ್ಸ್ಟಾಲ್ ಆಗಿತ್ತು, ಇಲ್ಲಾಗಿತ್ತು. ಸೊ ಈ ಬಿನ್ ಪಾತ್ ಇದೆಯಲ್ಲ, ಈ ಬಿನ್ ಪಾತನ್ನು ಎದಕ್ಕೆ ಆ್ಯಡ್ ಮಾಡಬೇಕು, ಎನ್ವಿರಾನ್ಮೆಂಟ್ ವೇರಿಯಬಲ್ಸಿಗೆ. ಎಡಿಟ್ ಸಿಸ್ಟಮ್ ಎನ್ವಿರಾನ್ಮೆಂಟ್ ವೇರಿಯಬಲ್ ಪಾತ್ ನ್ಯೂ, ಎಡಿಟ್, ಇಲ್ಲಿ ಹೋಗಿ ನ್ಯೂ ಮಾಡಿ ಇದನ್ನು ಪೇಸ್ಟ್ ಮಾಡಿರಿ ಇಲ್ಲಿ. ದೆನ್ ಯು ಸೇ ಓಕೆ. ಓಕೆ, ಇದು ವರ್ಕ್ ಆಗೈತೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು, ಕಮಾಂಡ್ ಪ್ರಾಂಪ್ಟಿಗೆ ಹೋಗೋದು. ಕಮಾಂಡ್ ಪ್ರಾಂಪ್ಟಿಗೆ ಹೋಗಿ ಬರೀ ಇಲ್ಲಿ ನೀವೀಗ ಜಾವಾ ಅಂತ ಟೈಪ್ ಮಾಡಿದ್ರೆ ಆ ಕಮಾಂಡ್ ವರ್ಕ್ ಆಗಬೇಕು. ಅದನ್ನು ಮಾಡಲಿಲ್ಲ ಅಂದ್ರೆ ಪ್ರೀವಿಯಸ್ ಸ್ಟೆಪ್ ಇದು ವರ್ಕ್ ಆಗಲ್ಲ. ಯಾಕಂದ್ರೆ ಕಮಾಂಡ್ ಪ್ರಾಂಪ್ಟಿಗೆ ಗೊತ್ತಾಗಲ್ಲ ಇದು ಎಲ್ಲೈತಪ್ಪ EXE ನನ್ನ ಕಂಪ್ಯೂಟರ್ನಾಗ ಅಂತಂದು. ಆ ಪಾತ್ನಾಗ ಹಾಕಿದ್ರಿ ಅಂದ್ರೆ ಅದು ಏನು ಮಾಡ್ತೈತಿ, ಅವೇನು ಪಾತ್ನಾಗ ಫೋಲ್ಡರ್ಸ್ ಅದಾವಲ್ಲ ಆ ಎಲ್ಲ ಫೋಲ್ಡರ್ಸ್ನಾಗ ಹೋಗಿ ನೋಡ್ತೈತಿ ಇದ್ರಾಗ ಎಲ್ಲೈತೆ ಅಂತಂದು, ಅದು ವರ್ಕ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಬೇಕು. ಸೊ ಲೆಟ್ಸ್ ಲಾಂಚ್ ವಿಜುವಲ್ ಸ್ಟುಡಿಯೋ ಕೋಡ್. ಇದು ಫೋಲ್ಡರ್ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಹೋಗಿ ಎಕ್ಸ್ಟೆನ್ಷನ್ಸ್ದಾಗ ಹೋಗಿ ಯು ಸರ್ಚ್ ಫಾರ್ ಜಾವಾ. ಜಾವಾ ಎಕ್ಸ್ಟೆನ್ಷನ್ ಪ್ಯಾಕ್ ಇದು ಇನ್ಸ್ಟಾಲ್ ಮಾಡ್ರಿ ಅಂತ ಹೇಳ್ತಿದೆ. ಇದನ್ನ ಈಗ ಇನ್ಸ್ಟಾಲ್ ಕ್ಲಿಕ್ ಮಾಡ್ರಿ. ಓಕೆ, then Java dependency weaver, optional but recommended. So Java dependency ಇದು ಡಿಬಗರ್ ಫಾರ್ ಜಾವಾ ಅಂತಿದೆ, ಟೆಸ್ಟ್ ರನ್ನರ್ ಫಾರ್ ಜಾವಾ. So this is an extension pack ಇದೆ. Let's install this also. Okay. Oh, ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಓಕೆ, ಐ ಥಿಂಕ್ ದಿಸ್ ಇಸ್ ಗುಡ್ ಇನಫ್. ಈಗೇನು ಮಾಡೋಣ ಅಂದ್ರೆ ವಿಲ್ ಫಾಲೋ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೆಟಪ್, ಓಪನ್ ದ ಕಮಾಂಡ್ ಪ್ರಾಂಪ್ಟ್ ಪ್ರೆಸ್ಸಿಂಗ್ Ctrl+Shift+P, create a Java class. Ctrl+Shift+P. ಸೊ ಇದು ಮಾಡಿದ ತಕ್ಷಣ ಇದು ಓಪನ್ ಆಯ್ತು. ಇಲ್ಲೇನಂತಿದೆ, ಜಾವಾ ಕ್ರಿಯೇಟ್ ಅ ಜಾವಾ ಪ್ರಾಜೆಕ್ಟ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿರಿ. ಆಮೇಲೆ ನೋ ಬಿಲ್ಡ್ ಟೂಲ್ಸ್ ಅಂತಿದೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಗ್ರಾಡಲ್, ಮ್ಯಾವನ್ ಯು ಕ್ಯಾನ್ ಯೂಸ್. ಐ ವಿಲ್ ಜಸ್ಟ್ ಯೂಸ್ ಗ್ರಾಡಲ್. ಗ್ರಾಡಲ್ ಫಾರ್ ಜಾವಾ ಇಸ್ ರಿಕ್ವೈರ್ಡ್. ಇದನ್ನು ಇನ್ಸ್ಟಾಲ್ ಮಾಡಿರಿ ಅಂತ ಹೇಳ್ತಿದೆ. ಯು ಜಸ್ಟ್ ಸೇ ಇನ್ಸ್ಟಾಲ್. ಸೊ ಗ್ರಾಡಲ್ ಇನ್ಸ್ಟಾಲ್ ಆಗ್ತಿದೆ. ಇಟ್ ಗಾಟ್ ಇನ್ಸ್ಟಾಲ್ಡ್. ಓಕೆ, now create a Java project. So you choose again Gradle. So ಇಲ್ಲಿಗೆ ಏನು ಮಾಡ್ರಿ, ಸಿ ಒಳಗೆ ಹೋಗಿ PCSನಾಗ ಹೋಗಿ Java on VS Code. ಬಿಲ್ಡ್ ಸ್ಕ್ರಿಪ್ಟ್, ಗ್ರೂವಿ ಚೂಸ್ ಮಾಡಿದ್ನಿ.
ಆ್ಯಂಡ್ ನೇಮ್ ದ ಇನ್ಪುಟ್ ಪ್ರಾಜೆಕ್ಟ್, ಎಂಟರ್. ಸೊ ಈಗೇನಾಗ್ತಿದೆ, ಗ್ರ್ಯಾಡಲ್ದು ಪ್ರಾಜೆಕ್ಟ್ ಕ್ರಿಯೇಟ್ ಆಗ್ತಿದೆ. ಈಗ ನಾವು ಜಾವಾನ ಒನ್ ಆಫ್ ದ ಪಾಪ್ಯುಲರ್ ಐ ಡಿ ಯಾವುದು VS ಕೋಡ್, ಅದರೊಳಗೆ ಹೆಂಗೆ ಸೆಟಪ್ ಮಾಡ್ತಾರಂತ ನೋಡೋಣ. ಪ್ರೊಫೆಷ್ನಲಿ ಎಕ್ಲಿಪ್ಸ್ ಮತ್ತು ಇಂಟೆಲಿಜೆದವ್ರದ್ದು ಅದೊಂದು ನೋಡಿದ್ರಿ, ಅದೆಲ್ಲ ಯೂಸ್ ಮಾಡ್ಬೋದು. ಬಟ್ ಅಮಾಂಗ್ ದ ಸ್ಟೂಡೆಂಟ್ ಕಮ್ಯುನಿಟಿ VS ಕೋಡ್ ಆಲ್ಸೋ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಯಾಕಂದ್ರೆ ನೀವು ಒಂದು ಐ ಡಿ ಕಲತ್ರ ಮತ್ತು ಬೇರೆದಕ್ಕೂ ಯೂಸ್ ಮಾಡ್ಬೋದು. ಬಟ್ ಕೆಲವೊಂದು ಕಾಲೇಜ್ನಾಗ ನನಗೆ ಏನು ಹೇಳ್ಯಾರ ಅಂದ್ರೆ ಅಲ್ಲಿ ಮ್ಯಾಂಡೇಟ್ರಿ, ಅವ್ರು ಎಕ್ಲಿಪ್ಸ್ ಯೂಸ್ ಮಾಡ್ಬೇಕಂತ ಮ್ಯಾಂಡೇಟ್ರಿ ಐತಂತ. ಸೊ ಆ ಥರ ಇದೆ. ಬಟ್ ಐ ವಿಲ್ ಕವರ್ ಇಟ್ VS ಕೋಡ್ದಾಗೂ ಹೆಂಗೆ ಮಾಡ್ಬೇಕಂತ. ಸೊ ಅಗೇನ್ ಸೇಮ್ ಥಿಂಗ್, ವಾಟ್ ಯು ಡೂ, ಯು ಗೋ ಟು ಇದು ಸ್ಟೆಪ್ಸ್ ಫಾರ್ ಸೆಟ್ಟಿಂಗ್ ಅಪ್ ಜಾವಾ ಡೆವಲಪ್ಮೆಂಟ್ ಯೂಸಿಂಗ್ VS ಕೋಡ್ ಆನ್ ವಿಂಡೋಸ್. ಬೇಸಿಕ್ಲಿ ಏನಂದ್ರೆ ನೀವು ಲ್ಯಾಂಗ್ವೇಜ್ ಹೆಸರು, ಆಪ್ರೇಟಿಂಗ್ ಸಿಸ್ಟಮ್ ಹೆಸರು, ಆಮೇಲೆ ID ಹೆಸರು, ಇದಿಷ್ಟು ಮೂರು ನಿಮ್ಮ ಕ್ವಶನ್ದಾಗ ಇದಕ್ಕೆ ಕೇಳಿದ್ರಿ ಅಂದ್ರೆ ChatGPTಗೆ ಅಥವಾ ಗೂಗಲ್ನಾಗ ಬಿಂಗ್ನಾಗ ಕೇಳಿದ್ರಿ ಅಂದ್ರೆ ನಿಮ್ಗೆ ರಿಲೆವೆಂಟ್ ಬ್ಲಾಕ್ಸ್ ಲಿಂಕರ ಬರುತ್ತೆ, ಅಥವಾ ಈ ಥರ ನಿಮಗೆ ರಿಲೆವೆಂಟ್ ಇದು ಬರುತ್ತೆ. ಸೊ ಬೇಸಿಕ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಇದು JDK, ಒರಾಕಲ್ದೊಂದಿದೆ, ಓಪನ್ ಅಂತಿದೆ. ಸೊ ಜಾವಾ ಇಸ್ ಓಪನ್ ಸೋರ್ಸ್ ಅಲ್ಲ, ಬಟ್ ಅದು ಓಪನ್ ಸೋರ್ಸ್ ಜಾವಾ ಡೆವಲಪ್ಮೆಂಟ್ ಕಿಟ್ ಒಂದಿದೆ, ಆಮೇಲೆ ಒರಾಕಲ್ದು ಒಂದೈತಿ. ಸೊ ನೀವು ಇದನ್ನು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಇಟ್ ವಿಲ್ ಟೇಕ್ ಇಟ್ ಟು ಓಪನ್ JDK. ಸೊ ಇಲ್ಲಿ ಹೋಗಿ ಯು ಕ್ಯಾನ್ ಡೌನ್ಲೋಡ್ ದ್ಯಾಟ್ ಆ್ಯಂಡ್ ಇನ್ಸ್ಟಾಲ್. ಆಮೇಲೆ ನೆಕ್ಸ್ಟ್ ಏನು, ಫಾಲೋ ದ ಆನ್ ಸ್ಕ್ರೀನ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ದೆನ್ ಬೈ ಡಿಫಾಲ್ಟ್ JDK ವಿಲ್ ಬಿ ಇನ್ಸ್ಟಾಲ್ಡ್ ಇನ್ ದಿಸ್ ವರ್ಷನ್. ಓಕೆ. ಆಮೇಲೆ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಒಳಗೆ ಜಾವಾ ಹೋಮ್ ಅಂತ ಸೆಟ್ ಮಾಡಬೇಕು. ಸೊ ಅದು ಎಲ್ಲಿ ಇನ್ಸ್ಟಾಲ್ ಆಗಿರುತ್ತಲ್ಲ ಅಲ್ಲಿ ಸೆಟ್ ಮಾಡ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಇದು ಓಪನ್ JDKನೂ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗಂತಂದು. ವಿಂಡೋಸ್ 64, ಈಗ ನಮ್ದು ಯಾವುದೈತಿ, ಇದೈತಿ ವಿಂಡೋಸ್ 64 ಅಲ್ಲ. ಸೊ ವಿಲ್ ಇನ್ಸ್ಟಾಲ್ ದಿಸ್. ಓಕೆ. ಸೊ ಇದು ಇಲ್ಲಿ ಓಪನ್ ಆಯಿತು. ಈಗ ಓಪನ್ JDK ಜಿಪ್ ಫೈಲ್ ಇದೆಯಲ್ಲ, ಇದನ್ನೇನು ಮಾಡಿರಿ, ಇಲ್ಲಿ ಲೋಕಲ್ ಎಕ್ಸ್ಟ್ರಾಕ್ಟ್ ಮಾಡಿರಿ. ಸೊ ಇಲ್ಲಿ ಏನಂತಂದ್ರೆ ನಿಮಗಿದು ಜಿಪ್ ಫೈಲ್ ಇದೆ. ಸೊ ದಿಸ್ ಈಸ್ ದ ಅನದರ್ ಟೆಕ್ನಿಕ್. ಏನಂದ್ರೆ ಇಲ್ಲಿ ಇನ್ಸ್ಟಾಲರ್ ಏನಿಲ್ಲ, ಇಲ್ಲಿ ನಿಮ್ಗೆ ಏನು ಮಾಡ್ಯಾರ, ಜಿಪ್ ಫೈಲ್ ಕೊಟ್ಟಾರ. ಡೈರೆಕ್ಟ್ ನಿಮಗೆ ಅದರದ್ದೆಲ್ಲ ಲೈಬ್ರರೀಸ್, ಆಮೇಲೆ ಅದರದ್ದು ಹೆಡರ್ ಫೈಲ್ಸ್, ಅದರದ್ದು ರೆಫರೆನ್ಸಸ್ ಅವೆಲ್ಲ ಕೊಟ್ಟಾರೆ ಇಲ್ಲಿ. ಸೊ ಇದನ್ನು ನೀವೇನಂದ್ರೆ ಡೈರೆಕ್ಟ್ ನಿಮ್ಮ ಕಂಪ್ಯೂಟರ್ದೊಳಗೆ ಕಾಪಿ ಮಾಡಿ ಯು ಕ್ಯಾನ್ ಆಲ್ಸೋ ಆ್ಯಡ್ ದೇರ್ ಆಸ್ ಅ ಪಾತ್. ಫಾರ್ ಎಕ್ಸಾಂಪಲ್ ಈಗ ಇದನ್ನು ತೊಗೊಂಡು ನಾ ಇಲ್ಲೊಂದು ಸಿಸ್ಟಮ್ದಾಗ C ಡ್ರೈವ್, ಈ JDK ಇದೇನು ಪಾತ್ ಐತಲ್ಲ, ಸೊ ಈ ಫೋಲ್ಡರ್ ಒಂದು ಕಡೆ ಕಾಪಿ ಮಾಡಿ ಐ ಕ್ಯಾನ್ ಆಲ್ಸೋ ಸೆಟ್ ಇಟ್ ಅಪ್ ಟು ಜಾವಾ ಹೋಮ್. ಅಂದರೆ ನೀವೇನು ಮಾಡಬೇಕು, ಅವಾಗ ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಒಳಗೆ ಹೋಗಿ ಇಲ್ಲಿ ಜಾವಾ ಹೋಮ್ ಅಂತ ಐತಲ್ಲ, ಈ ಜಾವಾ ಹೋಮನ್ನು ಇದನ್ನು ಎಡಿಟ್ ಮಾಡಿ ಅದು ಯಾವ ಪಾತ್ದಾಗ ಅಲ್ಲಿ ಇರ್ತೈತಲ್ಲ ಅಲ್ಲಿಗೆ ನೀವು ಸೆಟ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ಅವಾಗ ಇದು ಯೂಸ್ ಆಗಕ್ಕೆ ಶುರು ಆಗುತ್ತೆ, ಈ JDK ಯೂಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಈಗ ನಾ ಏನು ಮಾಡಾಕ್ತೀನಿ ನಂದ್ರಾಗ ಆಲ್ರೆಡಿ ಇನ್ಸ್ಟಾಲ್ ಆಗೈತಲ್ಲ, ಸೊ ನಾ ಇದನ್ನು ಚೇಂಜ್ ಮಾಡಾಕ್ತಿಲ್ಲ. ಇನ್ ಕೇಸ್ ಚೇಂಜ್ ಮಾಡಾಕ್ತಿಲ್ಲ ಅಂದರೆ ಇದನ್ನೇನು ಮಾಡ್ಬೋದು, ಕಾಪಿ ಮಾಡಿ ಇಲ್ಲಿ C ಡ್ರೈವ್ದಾಗ ಇಲ್ಲಿ ಪ್ರೋಗ್ರಾಮ್ ಫೈಲ್ಸ್ನಾಗ ಐ ಕ್ಯಾನ್ ಕಾಪಿ ಇಟ್ ಹಿಯರ್. ಓಕೆ, ಆ ಫೈಲ್ ಓಪನ್ ಇರೋದ್ರಿಂದ ಅಲೋ ಮಾಡ್ತಿಲ್ಲ. ಸೊ ವಿ ನೀಡ್ ಟು ಕ್ಲೋಸ್ ದಟ್ ಫೋಲ್ಡರ್. ಇಲ್ಲೇನು ಓಪನ್ ಮಾಡಿವಲ್ಲ, ಕಂಟ್ರೋಲ್ C ಮಾಡಿ ಇಲ್ಲಿ C ಡ್ರೈವ್ನಾಗ ಪ್ರೋಗ್ರಾಮ್ ಫೈಲ್ಸ್ನಾಗ we can copy it here. ಕಂಟ್ರೋಲ್ C ಮಾಡಿದ್ವಿ ಅಲ್ಲಿ, ಇಲ್ಲಿ ಬಂದು we can do ಕಂಟ್ರೋಲ್ V. ಕಂಟ್ರೋಲ್ C and ಕಂಟ್ರೋಲ್ V. ಸೊ ಈಗ ಇದು ಇಲ್ಲಿ ಬಂತಲ್ಲ, ಸೊ ಈ ಪಾತನ್ನು, ಈ ಬಿನ್ ಡೈರೆಕ್ಟ್ರಿ ಇರುತ್ತಲ್ಲ, ಈ ಪಾತನ್ನು ತೊಗೊಂಡು ಇಲ್ಲಿ ಮಟ ಇಷ್ಟು ಪಾತನ್ನು ತೊಗೊಂಡು ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತ ಮಾಡಿ ಇಲ್ಲಿ ಜಾವಾ ಹೋಮ್ ಐತಲ್ಲ, ಈ ಜಾವಾ ಹೋಮ್ಗೆ ಹೋಗಿ ಇದನ್ನು ಎಡಿಟ್ ಅಂತ ಕೊಟ್ಟು ಇಲ್ಲೇನಿದು ಪಾತ್ ಐತಲ್ಲ, ಈ ಪಾತ್ ತೆಗೆದು ಆ ಪಾತ್ ಹಾಕ್ಬೇಕಷ್ಟ. ಇದನ್ನ ಯಾಕೆ ಹಿಂಗೆ ಆಗ್ತಿದೆ ನನ್ನ ಮಷಿನ್ದಾಗ ಹೇಳ್ದಂಗೆ ಅಂದ್ರೆ ಆಲ್ರೆಡಿ ನಾ ಇನ್ಸ್ಟಾಲ್ ಮಾಡಿದ್ನಲ್ಲ, ಬೇರೆ ID ಮಾಡಿದ್ನಲ್ಲ, ಅವಾಗ ಪಾತ್ ಸೆಟ್ ಆಗಿತ್ತು. ಸೊ ಇನ್ ಕೇಸ್ ಆಗಿರಲಿಲ್ಲ ಅಂದ್ರೆ ಈ ಥರ ಸೆಟ್ ಮಾಡಿ ಇದನ್ನು ಓಕೆ ಅಂದರೆ ಏನಾಗುತ್ತೆ,
ಅದು ಈ ಪಾತಕ್ಕೆ ಸೆಟ್ ಆಗುತ್ತೆ. ಸೊ ಈಗ ನಾನು ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡೋಕೆ ಏನು ಮಾಡ್ತೀನಿ, ಮೊದಲ ನಂದು ಅದು ಇನ್ನೊಂದು ಪಾತ್ ಐತಲ್ಲ ಅದನ್ನೆಲ್ಲರೂ ಒಂದು ಕಡೆ ಸೇವ್ ಮಾಡ್ತೀನಿ, ಯಾಕಂದ್ರೆ ನನಗೆ ಆ ಪಾತ್ ಬೇಕಾಗ್ತೈತಿ. ಈಗ ನಾ ಇದನ್ನು ತೆಗೆದು ಇಲ್ಲಿ ಓಪನ್ ಜೆ ಡಿ ಕೆ ಎಲ್ಲಿ ಕಾಪಿ ಮಾಡಿದ್ವಲ್ಲ, ಓಪನ್ ಜೆ ಡಿ ಕೆ ಸಿ ಡ್ರೈವ್ ಪ್ರೋಗ್ರಾಮ್ ಫೈಲ್ಸ್ ಜೆ ಡಿ ಕೆ ಆ್ಯಂಡ್ ಬಿನ್. ಸೊ ಏನು ಮಾಡ್ತೀನಿ, ಈಗ ಇದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ, ಮಾಡಿ ಸೇವ್ ಮಾಡಿದ್ನಿ. ಈಗ ಓಕೆ ಅಂದ್ನಿ. ನೆಕ್ಸ್ಟ್ ಏನಿತ್ತು ಚಾಟ್ ಜಿ ಪಿ ಟಿ ಒಳಗೆ, ಇದಾದಮೇಲೆ ಜಾವಾ ಹೋಮ್ ಆಯಿತಾ, ವೇರಿಯೇಬಲ್ ಇದು ಸೆಟ್ ಆಯಿತು. ನೆಕ್ಸ್ಟ್ ಇಲ್ಲೇನಂತಿದ್ದಾರೆ ಪಾತ್ ವೇರಿಯೇಬಲ್. ಸೊ ಓಕೆ ಒಂದು ಮಿಸ್ಟೇಕ್ ಮಾಡಿದ್ನ, ಇಲ್ಲಿ ಜಾವಾ ಜೆ ಡಿ ಕೆ ವರ್ಷನ್ ಅಷ್ಟೇ ಮಾಡಬೇಕು, ಪಾತ್ದೊಳಗೆ ಜಾವಾ ಹೋಮ್ ಬಿನ್ ಅಂತ ಮಾಡಬೇಕು. ಓಕೆ, ಸಿ ಇನ್ಸ್ಟ್ರಕ್ಷನ್ ನೀವು ಕೇರ್ಫುಲ್ಲಾಗಿ ಓದಬೇಕು, ಇಲ್ಲಿ ಏನಾರು ಮಿಸ್ಟೇಕ್ ಮಾಡಿದ್ರಂದ್ರೆ ವರ್ಕ್ ಆಗಲ್ಲ. ಐ ಮೇಡ್ ಒನ್ ಸ್ಮಾಲ್ ಮಿಸ್ಟೇಕ್, ಐ ವಿಲ್ ಕರೆಕ್ಟ್ ಇಟ್ ರೈಟ್ ನೌ. ಸೊ ಏನದು, ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಜಾವಾ ಹೋಮ್, ಇಲ್ಲಿ ಬಿನ್ ಹಾಕಬೇಡ್ರಿ ಅಂತ ಹೇಳ್ತಿದ್ದಾರೆ, ಬಿನ್ ಬೇಡ ಇಷ್ಟ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಇಷ್ಟು ಮಾಡಿ ಮುಂದೆ ಇಲ್ಲಿ ಪಾತ್ ಐತಲ್ಲ, ಪಾತ್ನಾಗ ಏನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಪಾತ್ನಾಗ ಏನು ಕೊಡ್ರಿ ಅಂದ್ರೆ ನ್ಯೂ ಪಾತ್ ಒಳಗೆ ಇಲ್ಲೇನು ಪರ್ಸೆಂಟೇಜ್ ಜಾವಾ ಅಂಡರ್ಸ್ಕೋರ್ ಹೋಮ್ ಪರ್ಸೆಂಟೇಜ್, ಅಂದರೆ ನೀವು ಅಲ್ಲೇನು ಡಿಕ್ಲೇರ್ ಮಾಡಿದ್ರಿ ಅಲ್ಲ ವೇರಿಯೇಬಲ್, ಪರ್ಸೆಂಟೇಜ್ ಜಾವಾ ಅಂಡರ್ಸ್ಕೋರ್ ಪರ್ಸೆಂಟೇಜ್ ಹೋಮ್ ಅಂದರೆ ಇದೇನು ಜಾವಾ ಹೋಮ್ ಅಂತ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರಲ್ಲ ಅದು ವ್ಯಾಲ್ಯೂ ಇಲ್ಲಿ ಸೆಟ್ ಆಗ್ತೈತಿ. ಆ್ಯಂಡ್ ದೆನ್ \bin. ಸೊ ಜಾವಾ ಪರ್ಸೆಂಟೇಜ್ ಹೋಮ್ ಎಡಿಟ್ \bin. ಓಕೆ, ಸೊ ಇದು ಮಾಡಿದ್ದು ಕರೆಕ್ಟ್ ವರ್ಕ್ ಆಗತೈತಿ ಇಲ್ಲಂತ ಚೆಕ್ ಮಾಡಕ್ಕೆ ಒಂದು ಟೆಕ್ನಿಕ್ ಐತಿ, ಏನಂತಂದ್ರೆ ಇಕೋ ಕಮಾಂಡ್. ಓಕೆ, ಇಕೋ ಪರ್ಸೆಂಟೇಜ್ ಜಾವಾ ಅಂಡರ್ಸ್ಕೋರ್ ಹೋಮ್ ಪರ್ಸೆಂಟೇಜ್ ಹಿಂಗೆ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಇದೇನಂದ್ರೆ ಬಿನ್ ಅಂತ ತೋರಿಸ್ತಿದೆ. ಇದು ಯಾಕೆ ತೋರಿಸ್ತಿದೆ ಅಂದ್ರೆ ನಾನು ಇನ್ನೂ ಇದನ್ನು ಕ್ಲೋಸ್ ಮಾಡಿಲ್ಲ, ಆಯಿತಾ. ಇದು ಕ್ಲೋಸ್ ಮಾಡಿ ಇದನ್ನು ಮತ್ತೆ ನಾನು ಏನು ಮಾಡಬೇಕು, ರೀಲಾಂಚ್ ಮಾಡಬೇಕು, ಆಯಿತಾ. ಕಮಾಂಡ್ ಪ್ರಾಂಪ್ಟ್ ಅಂತ ರನ್ ಮಾಡಿರಿ ಕಮಾಂಡ. ಈಗ ಮತ್ತೇನು ಮಾಡಿರಿ, ಇಕೋ ಪರ್ಸೆಂಟೇಜ್ ಜಾವಾ ಕ್ಯಾಪಿಟಲ್ ಜಾವಾ ಅಂಡರ್ಸ್ಕೋರ್ ಹೋಮ್ ಪರ್ಸೆಂಟೇಜ್. ಸೊ ನೋಡಿರಿ ಈಗ ಇದೆಲ್ಲಾಗಿದೆ, ಪ್ರೋಗ್ರಾಮ್ ಫೈಲ್ಸ್ ಜೆ ಡಿ ಕೆ ಇಲ್ಲಿ ಸೆಟ್ ಆಗೈತೆ. ನೆಕ್ಸ್ಟ್ ಹಿಂಗೆ ಏನು ಮಾಡಿರಿ, ಇಕೋ ಪರ್ಸೆಂಟೇಜ್ ಪಾತ್ ಪರ್ಸೆಂಟೇಜ್. ಸೊ ಈಗ ಇದ್ರೊಳಗೆ ಇಲ್ಲಿ ಲಾಸ್ಟಿಗೆ ನೋಡಿರಿ ಏನಂತ ಬಂದಿದೆ, ಸಿ ಪ್ರೋಗ್ರಾಮ್ ಫೈಲ್ಸ್ ಜೆ ಡಿ ಕೆ ಬಿನ್ ಅಂತ ಬಂದಿದೆಯಲ್ಲ. ಇದು ಹೆಂಗೆ ಬಂತು, ನೀವಿಲ್ಲಿ ಏನು ಕೊಟ್ಟಿದ್ರಿ, ನೀವಿಲ್ಲಿ ಬರೀ ಇದನ್ನಷ್ಟ ಕೊಟ್ಟಿದ್ರಿ, ಏನ ಪಾತ್ನಾಗ ಏನಂತ ಕೊಟ್ಟಿದ್ರಿ, ಇಲ್ಲಿ ಬರೀ ಪರ್ಸೆಂಟೇಜ್ ಜಾವಾ ಹೋಮ್ ಬಿನ್ ಅಂತ ಕೊಟ್ಟಿದ್ರಿ, ಕರೆಕ್ಟ್. ಸೊ ಅದು ಆಟೋಮೆಟಿಕ್ಲಿ ಪರ್ಸೆಂಟೇಜ್ ಜಾವಾ ಹೋಮ್ದೇನು ಪಾತ್ ಇತ್ತಲ್ಲ ಅದನ್ನು ಇಲ್ಲಿ ಕಾಪಿ ಮಾಡಿ ಇದನ್ನು ಕಂಪ್ಲೀಟ್ ಪಾತ್ ಇಲ್ಲಿ ಸೆಟ್ ಮಾಡ್ತು. ಸೊ ಅದರಿಂದ ಈಗ ನಿಮ್ಮ ಜಾವಾ ಎಲ್ಲಿ ಪಾಯಿಂಟ್ ಆಗಾಗ್ತೈತಿ ಇಲ್ಲಾಗ್ತೈತಿ. ಹೆಂಗೆ ಟೆಸ್ಟ್ ಮಾಡ್ತೀರಿ, ಜಾವಾ .exe __ ವರ್ಷನ್. ಸೊ ಏನಿದು ಓಪನ್ ಜೆ ಡಿ ಕೆ 17 ವರ್ಷನ್ ಆ ಬಿಂದೊಳಗೆ ಆ ಫೈಲ್ ಐತಿ. ಸೊ ಈಗ ನಿಮ್ಮ ಮಷಿನ್ ಒಳಗೆ ನೀವು ಜಾವಾ ರನ್ ಮಾಡಿದ್ರಿ ಅಂದರೆ ಇದು ಆಟೋಮೆಟಿಕ್ಲಿ ಅಲ್ಲಿ ಹೋಗಿ ರನ್ ಮಾಡುತ್ತೆ. ಸೊ ಇಷ್ಟೆಲ್ಲ ಯಾಕೆ ಕಾಂಪ್ಲಿಕೇಶನ್ ಐತೆ ಅಂತ ಕೇಳ್ಬೋದು ನೀವು. ಇದೆಲ್ಲ ಪಾತ್ ಸೆಟ್ ಮಾಡೋದು ಇದೆಲ್ಲ ಯಾಕೆ ಹಿಂಗೆ ಮಾಡ್ಯಾರ ಕಾಂಪ್ಲೆಕ್ಸ್ ಅಂತಂದ್ರೆ, ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ಗೆ ಎಲ್ಲಿ ನಿಮ್ಮ ಟೂಲ್ ಅದಾವಂತ ಯಾರು ನಾವೇ ಹೇಳ್ಬೇಕು. ಅದನ್ನ ಇನ್ಸ್ಟಾಲ್ ಮಾಡಿದವ್ರು ಯಾರು, ನಾವು, ಕರೆಕ್ಟ್. ಆ ಇನ್ಸ್ಟಾಲ್ ಮಾಡಿದವ್ರು ನಾವಂದ್ರೆ ಅದನ್ನು ಆಪ್ರೇಟಿಂಗ್ ಸಿಸ್ಟಮ್ಗೆ ಹೇಳ್ಬೇಕಲ್ಲ. ಈಗ ನಾವು ಬರೀ ಇಲ್ಲಿ ಹೋಗಿ ಕಮಾಂಡ್ನಾಗ ಜಾವಾ ಅಂತ ಹೊಡೆದ್ವಿ, ಹೆಂಗೆ ಗೊತ್ತಾಗ್ಬೇಕು ಆಪ್ರೇಟಿಂಗ್ ಸಿಸ್ಟಮ್ಗೆ ಜಾವಾ ಎಲ್ಲೈತೆ ಅಂತಂದು. ಇನ್ಸ್ಟಾಲ್ ಮಾಡಿದವ್ರು ನಾವು, ಲೊಕೇಶನ್ ಡಿಸೈಡ್ ಮಾಡಿದವ್ರು ನಾವು. ಸೊ ಅದನ್ನು ಹೇಳುವಂಥ ಮೆಕ್ಯಾನಿಸಮ್ ಏನೈತಲ್ಲ ದ್ಯಾಟ್ ಈಸ್ ಥ್ರೂ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಸೊ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸನ್ನ ಈಗ ಕೆಲವೊಂದು ಸರಿ ನಾವು ಭಾಳ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೀವಿ ಅದ್ರಾಗ ಏನೂ ನಾವು ಮಾಡೇ ಇಲ್ಲ ಅಂತಿರಲ್ಲ, ಅದೇನು ಮಾಡ್ತಾರಂದ್ರೆ ಆ ಇನ್ಸ್ಟಾಲರ್ ಇರ್ತೈತಿಲ್ಲ, ಅದು ಇನ್ಸ್ಟಾಲರ್ ಇಂಟರ್ನಲ್ಲಿ ನೀವು ಅಡ್ಮಿನ್ ಪರ್ಮಿಷನ್ ಕೊಟ್ರಿ ಅಂದ್ರೆ ಅದು ಹೋಗಿ ಮಾಡ್ತೈತಿ. ಇಲ್ಲಿ ನೋಡ್ರಿ ಈಗ ಪೈಚಾರ್ಮ, ಇದು ಜಾವಾ ಹೋಮ್ ಆಗಿರ್ಬೋದು, ಒನ್ ಡ್ರೈವ್ ಕನ್ಸ್ಯೂಮರ್, ಈ ಥರ ಬೇರೆ ಬೇರೆ ಪಾತನ್ನು ಅದೇ ಆ್ಯಡ್ ಮಾಡೈತಿ. ಆಮೇಲೆ ಈ ಪಾತ್ದೊಳಗೆ ಹೋಗಿ ಇದನ್ನು ಎಡಿಟ್ ಮಾಡಿದ್ರಿ ಅಂದ್ರೆ ಇವೆಲ್ಲ ಏನದಾವಲ್ಲ ಇವನು ಎಲ್ಲ ಆ ಟೂಲ್ ಇನ್ಸ್ಟಾಲರ್ ಅದನ್ನು ಮಾಡಿರುತ್ತೆ. ನಾವಿಲ್ಲಿ
ನಾವಿಲ್ಲಿ ಮ್ಯಾನ್ಯುವಲಿ ಅದನ್ನು ಡೌನ್ಲೋಡ್ ಮಾಡೋದಕ್ಕೆ ನಾವೇ ಮ್ಯಾನ್ಯುವಲಿ ಸೆಟ್ ಮಾಡತ್ತೇವೆ. ಇದು ಫಸ್ಟ್ ಟೈಮ್ ಮಾಡುವಾಗ ಅನ್ಸುತ್ತೆ ಏನು ಕಾಂಪ್ಲೆಕ್ಸ್ ಐತಪ್ಪ ಅಂತ ಅನ್ಸುತ್ತೆ, ಬಟ್ ನಿಮ್ಗೆ ಒಂದು 2-3 ಸರಿ ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಏನೇ ಡೌಟ್ ಬಂತಂತ ತಿಳ್ಕೊರಿ, ಇದನ್ನ ಟೆಕ್ನಿಕ್ ಇದೇ ನಿಮ್ಗೆ ಹೇಳಿದ್ನಲ್ಲ, ಏನು ಎಕೋ ಮಾಡಿ ನೋಡೋದು. ಹಿಂಗೆ ಎಕೋ ಮಾಡಿ ನೋಡ್ರಿ, ಅದ್ರ ಕಮಾಂಡ್ ನೆನಪಿಟ್ಕೋರಿ. ಏನಂದ್ರೆ ಇಕೋ ಪರ್ಸೆಂಟೇಜ್ ಹಾಕಿ ಅಲ್ಲೇನು ಹೆಸರು ಇರ್ತೈತಲ್ಲ ಅದ ಸೇಮ್ ಹೆಸರು ಬರಿಬೇಕು. ಈ ಥರ ಹಿಂಗೆ ಬರೆದ್ರಿ ಅಂದ್ರೆ ವರ್ಕ್ ಆಗುತ್ತೆ. ಓಕೆ, ಒಂದೊಂದು ಮಿಸ್ಟೇಕ್ ಎಲ್ಲಿ ಮಾಡ್ತಾರಂದ್ರೆ ಆ ಬ್ಯಾಕ್ ಸ್ಲ್ಯಾಶ್ ಇರ್ತಲ್ಲ, ಆ ಬ್ಯಾಕ್ ಸ್ಲ್ಯಾಶ್ ಮರೆತ್ರಿ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್, ನಾ ಇಲ್ಲಿ ಪಾತ್ದೊಳಗೆ ಇಲ್ಲಿ ಸ್ಲ್ಯಾಶ್ ಬಿನ್ ಮಾಡಲಿಲ್ಲ ಅಂದ್ರೆ ಏನಾಗ್ತೈತಿ, ಪಾತ್ ರಾಂಗ್ ಆಗ್ತೈತಿ, ಅವಾಗ ಅದಕ್ಕೆ ಜಾವಾ ಸಿಗಂಗಿಲ್ಲ. ಸೊ ಸೇ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಎಡಿಟ್ ಮಾಡಿ ಇದನ್ನು ಇದನ್ನು ಮಾಡಲಿಲ್ಲ ಅಂತ ತಿಳ್ಕೊ, ಸೆಟ್ ಮಾಡಿಲ್ಲ ಅಂತ ತಿಳ್ಕೊರಿ. ಅವಾಗ ಏನಾಗುತ್ತೆ, ನಾವಿಲ್ಲಿ ಕಮಾಂಡ್ದಾಗ ಬಂದು ಜಾವಾ ಹೊಡೆದ್ರೆ ಅದು ಆಪ್ರೇಟಿಂಗ್ ಸಿಸ್ಟಮ್ ಅಂತೈತಿ, ನಂಗೆ ಗೊತ್ತಿಲ್ಲಪ್ಪ ಎಲ್ಲೈತಿ ನಿಮ್ಮ ಜಾವಾ ಇನ್ಸ್ಟಾಲ್ ಆಗಿದ್ದು ಅನ್ನೋದು ಆ ಥರ. ಓಕೆ, ಸೊ ಈಗ ಇದೆಲ್ಲ ಸೆಟ್ ಆಗೈತಲ್ಲ, ಏನು ಮಾಡೋನು ಈಗ ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲೇಷನ್ ಭಾಳ ಸಿಂಪಲ್ ಅದ. ನೀವು ಜಸ್ಟ್ ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ ನಿಮ್ಮದು ವಿಂಡೋಸ್ ವರ್ಷನ್ ಯಾವುದೈತಲ್ಲ ಇದನ್ನು ಈ ಥರ X64 ಅಥವಾ ARM64 ಪ್ರಾಸೆಸರ್. ಸೊ ನೀವು X64 ಇದ್ದರೆ X64 ಡೌನ್ಲೋಡ್ ಮಾಡಿರಿ. ಆಮೇಲೆ ಯೂಸ್ ಸಿಸ್ಟಮ್ ಇನ್ಸ್ಟಾಲರ್ ಯೂಸ್ ಮಾಡಿರಿ. ಜಿಪ್ ಫೈಲ CL ಎಲ್ಲ ಮಾಡಬೇಡ್ರಿ, ಟಫ್ ಆಗುತ್ತೆ ನಿಮಗೆ. ಅದನ್ನು ಡೌನ್ಲೋಡ್ ಮಾಡಿ ಆಮೇಲೆ ಇನ್ಸ್ಟಾಲೇಷನ್ ಶುರು ಮಾಡಿರಿ. ಸೊ VS ಕೋಡ್ ಈ ಥರ ಇನ್ಸ್ಟಾಲ್ ಆಯ್ತು. ಈಗ ನನ್ನ ಮಷಿನ್ ಆಲ್ರೆಡಿ ಇನ್ಸ್ಟಾಲ್ ಆಗೈತಿ, ಮತ್ತು ಪ್ಲಸ್ ನಾ ಪೈಥಾನ್ದು ಇನ್ಸ್ಟಾಲೇಷನ್ ಬಿಗಿನಿಂಗ್ದೊಳಗೆ ತೋರ್ಸೇನೆ ಹೆಂಗೆ ಮಾಡೋದಂತ. ಸೊ ಅವಾಗೇನು ಐ ವಿಲ್ ನಾಟ್ ರಿಪೀಟ್ ಇಟ್, ಯಾಕಂದ್ರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಮತ್ತೆ ಎಲ್ಲ ಸಿಸ್ಟಮ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಅದೇ ವಿಡಿಯೋ ರೆಫರ್ ಮಾಡಿರಿ. ಎದ್ರದ್ದು ಪೈಥಾನದ ಸೆಟಪ್ ಒಳಗೆ ಸ್ಟಾರ್ಟಿಂಗ್ ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲೇಷನ್ ಐತಲ್ಲ ಅದನ್ನು ರೆಫರ್ ಮಾಡಿರಿ. ಓಕೆ, ಈಗ ಹಂಗಿತ್ತಂದ್ರೆ ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಎಕ್ಸ್ಟೆನ್ಷನ್. ಯಾವ ಎಕ್ಸ್ಟೆನ್ಷನು? ಜಾವಾ ಎಕ್ಸ್ಟೆನ್ಷನ್ ಪ್ಯಾಕ್. ಸೊ ಅದನ್ನು ನೀವು ಎಲ್ಲಿಂದ ಇನ್ಸ್ಟಾಲ್ ಮಾಡ್ತೀರಿ, ಇಲ್ಲಿ ಹೋಗಿ ಜಾವಾ ಎಕ್ಸ್ಟೆನ್ಷನ್ ಪ್ಯಾಕ್ ಅಂತ ಸರ್ಚ್ ಮಾಡಿರಿ. ಎದ್ರೊಳಗೆ ಇದು ವಿಜುವಲ್ ಸ್ಟುಡಿಯೋ ಓಪನ್ ಆದಮೇಲೆ ಹೆಂಗಿರುತ್ತೆ ಅಂದ್ರೆ ಈ ಥರ ಇರುತ್ತೆ. ಇಲ್ಲಿ ಹೋಗಿದ್ದು ಎಕ್ಸ್ಟೆನ್ಷನ್ ಐಕನ್ ಐತಲ್ಲ ಲೆಫ್ಟ್ ಸೈಡ್, ಇದು ಕ್ಲಿಕ್ ಮಾಡಿರಿ. ಇದು ಮಾಡಿ ಜಾವಾ ಎಕ್ಸ್ಟೆನ್ಷನ್ ಅಂತ ಸರ್ಚ್ ಮಾಡಿರಿ. ಜಾವಾ ಎಕ್ಸ್ಟೆನ್ಷನ್ ಇದು ಯಾರ್ದಿಂದ? ಇಟ್ ಈಸ್ ಫ್ರಮ್ ಮೈಕ್ರೋಸಾಫ್ಟ್ ಓನ್ಲಿ. ಸೊ ಈಗ ಇದನ್ನು ನಾನು ಇನ್ಸ್ಟಾಲ್ ಮಾಡೀನಿ. ಇನ್ಸ್ಟಾಲ್ ಆಗಿರಲಿಲ್ಲ ಅಂದ್ರೆ ಇಲ್ಲಿ ಇನ್ಸ್ಟಾಲ್ ಅಂತ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಇಷ್ಟಾದ್ಮೇಲೆ ಏನು ಮಾಡಿರಿ, ಒಂದ್ಸರಿ ಮಷಿನ್ ರೀಸ್ಟಾರ್ಟ್ ಮಾಡಿಬಿಡ್ರಿ. ವಿಜುವಲ್ ಸ್ಟುಡಿಯೋ ಕೋಡ್ ಎಲ್ಲ ರೀಸ್ಟಾರ್ಟ್ ಮಾಡಿರಿ ಇನ್ಸ್ಟಾಲ್ ಆದಮೇಲೆ. ಇದು ಲಾಂಚ್ ಮಾಡಿರಿ. ಅದಾದಮೇಲೆ ಈಗೇನು ಮಾಡೋಣ, ಫಸ್ಟ್ ಒಂದು ಜಾವಾ ಪ್ರೋಗ್ರಾಮ್ ಬರೋದು ನೋಡೋಣ, ಆಯಿತಾ? ಸೊ ಓಪನ್ ಫೋಲ್ಡರ್ CPCS ನಾ ಅದು ಫೋಲ್ಡರ್ ಸೆಲೆಕ್ಟ್ ಮಾಡಿದ್ನಿ. ಇದ್ರೊಳಗೆ ಒಂದು ಸಿಂಪಲ್ ಜಾವಾ ಕೋಡ್ ನೀವು ಬರಿಬೇಕಂದ್ರೆ ಈ ಥರ ಇರ್ತೈತಿ. ಇದೇನು ಕ್ಲಾಸ್ ಐತಲ್ಲ main.java, ಆಮೇಲೆ ಇಲ್ಲಿ ಮೇನ್ ಈ ಕ್ಲಾಸ್ ಹೆಸರು ಎರಡು ಸೇಮ್ ಇರಬೇಕು. ಇಲ್ಲಿ main.java ಐತಿ, ಇದು ಮೇನ್ ಅಂತ ಇರಬೇಕು. ಇಲ್ಲೊಂದು ಫೈಲ್ ಕ್ರಿಯೇಟ್ ಮಾಡ್ಬೇಕು. ನೀವು ಇದನ್ನು ತೋರಿಸ್ತೀನಿ, ಇದು ಫೈಲ್ ಎಲ್ಲೈತಂತ. ಈ ಫೈಲ್ ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರ್ ಅಂತ ಇರ್ತೈತಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನು ಏನು ಮಾಡೇನಿ, ಇಲ್ಲಿ PCSದಾಗ VS Java ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡೇನಿ. ಇದ್ರ ಹೆಸರು ಏನಿದೆ main.java ಅಂತ ಐತಿ. ಈ ಫೈಲ್ ನಾನು ನೋಟ್ಪ್ಯಾಡ್ದಾಗೂ ಓಪನ್ ಮಾಡ್ಬೋದು, ಆಯಿತಾ? ನಾನು ನಿಮಗೆ ನೋಟ್ಪ್ಯಾಡ್ದಾಗ ಓಪನ್ ಮಾಡಿ ತೋರಿಸ್ತೇನೆ. ಇದ್ರೊಳಗೆ ಏನೂ ಇಲ್ಲ, ಈ ಥರ ಜಸ್ಟ್ ಪಬ್ಲಿಕ್ ಕ್ಲಾಸ್ ಮೇನ್ ಅಂತ ಐತಿ, ಸ್ಟ್ಯಾಟಿಕ್ ವೈಡ್ ಮೇನ್, ಇದು ಸಿಂಟ್ಯಾಕ್ಸ್ ಅದರದ್ದು ಜಾವಾದು, ಆಮೇಲೆ ಇದು ಪ್ರಿಂಟ್. ನಿಮಗೆ ಇದು ಗೊತ್ತಾಗಲಿಲ್ಲ ಅಂತ ತಿಳ್ಕೊರಿ. ಏನು ಮಾಡಿರಿ, ಇಲ್ಲಿ ChatGPT ಹೋಗಿ ರೈಟ್ ಅ ಸಿಂಪಲ್ ಹೆಲೋ ವರ್ಲ್ಡ್ ಕೋಡ್ ಇನ್ ಜಾವಾ. ಇದು ಎದಕ್ಕೆ ಮಾಡ್ಬೇಕಂದ್ರೆ ನೀವೀಗ VS ಸ್ಟುಡಿಯೋ ಇನ್ಸ್ಟಾಲ್ ಮಾಡಿದರೆ ಅದು ವರ್ಕ್ ಆಗತ್ತೈತಿ ಇಲ್ಲ ಚೆಕ್ ಮಾಡಬೇಕಲ್ಲ. ಸೊ ಅದಕ್ಕೆ ನೀನು ಫಸ್ಟ್ ಪ್ರೋಗ್ರಾಮ್ ನೀವು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ನೀವು ಹೋಗಿ ChatGPT ಹೇಳ್ರಿ ನನಗೆ ಹೆಲೋ ವರ್ಡ್ ಪ್ರೋಗ್ರಾಮ್ ಕೋಡ್ ಅಂತ, ಈ ಥರ ಕೋಡ್ ಕೊಡುತ್ತಾ. ಇದನ್ನು ಕೋಡ್ ಏನು ಮಾಡಿರಿ, ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿರಿ ಒಂದು ಫೈಲ್ದೊಳಗೆ, ಅದನ್ನು ಸೇವ್ ಮಾಡಿರಿ main.java ಅಂತ. ಅದೇ ಸೇಮ್ ಫೈಲನ್ನು ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ನಾಗ ನಾವು ಓಪನ್ ಮಾಡೀನಿ ಈಗ, ಆಯಿತಾ? ಸೊ ಇಲ್ಲೊಂದು ಅಬ್ಸರ್ವ್ ಮಾಡಿರಿ, ನಾ ಈಗ ಇಲ್ಲಿ ಆಟೋಮೆಟಿಕ್ ಪ್ಲಗಿನ್ ಇನ್ಸ್ಟಾಲ್ ಆಗೈತಿ, ಅದಕ್ಕೆ ಜಾವಾ ಎಲ್ಲೈತೆ ಅಂತ ಗೊತ್ತೈತಿ. ಸೊ ಈಗ ಇಲ್ಲಿಂದ ನಾ ರನ್ ಮಾಡಿದ್ರೆ ಅದೇನಾಗಬೇಕು, ಆಟೋಮೆಟಿಕ್ಲಿ ಈ ಫೈಲನ್ನು ಜಾವಾ ಕಂಪೈಲರ್ ಯೂಸ್ ಮಾಡಿ ರನ್ ಮಾಡಬೇಕು. ಓಕೆ, ಲೆಟ್ಸ್ ಸಿ. ವರ್ಕ್ ಆಯ್ತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ನಮಸ್ತೆ ಅಂತ ಬಂತಲ್ಲ. ಸೊ ಕಮಾಂಡ್ ಏನು ಯೂಸ್ ಆಯ್ತು ಇಲ್ಲಿ ಅಬ್ಸರ್ವ್ ಮಾಡಿರಿ. ಹಾಂ, ಸೊ ಇದೇನು ಮಾಡ್ತಂದ್ರೆ ನಾ ಇನಿಷಿಯಲಿ ಇದು ವಿಜುವಲ್ ಸ್ಟುಡಿಯೋ ಓಪನ್ ಮಾಡಿದ್ನಲ್ಲ, ಆ ಟೈಮ್ನಾಗ ಇದು ಕೇಳತ್ತೆ ನನಗೆ ಎಲ್ಲೈತಿ ಜಾವಾ ನಿಮ್ದು ಅಂತಂದು.
ಸೊ ಇದು ಅವಾಗ ಅದ್ರ ಪಾತ್ ಏನು ತೊಗೊಳ್ತಲ್ಲ ಅದು ವಿಜುವಲ್ ಸ್ಟುಡಿಯೋ ಎಕ್ಸ್ಟೆನ್ಷನ್ ಅದನ್ನ ನೆನಪಿಟ್ಕೊಂಡೈತದ ಅದ್ರ ಕಾನ್ಫಿಗರೇಷನ್ನಾಗ. ಸೊ ಇವೊಂದು ಅಲ್ಲಿ ನಾವು ಅಲ್ಲಿ ಹೋಗಿ ಚೇಂಜ್ ಮಾಡಿದ್ರು ಅದು ಯೂಸ್ ಆಗಿಲ್ಲ. ಸೊ ಇದು ಇಟ್ ಈಸ್ ಯೂಸಿಂಗ್ ಅ ಜಾವಾ ಫ್ರಮ್ ವಿಚ್ ಪಾತ್ ಆನ್ ಮೈ ಮಷಿನ್, ಇಟ್ ಈಸ್ ಯೂಸಿಂಗ್ ಫ್ರಮ್ ದಿಸ್ ಪಾತ್. ಐ ವಿಲ್ ಶೋ ಯು. ಬಟ್ ನಿಮ್ಮ ಮಷಿನ್ದಾಗ ಅದೇನಾಗುತ್ತೆ, ಇಟ್ ವಿಲ್ ಯೂಸ್ ದ ಅದರ್ ಪಾತ್. ನಾನು ನಿಮಗೆ ಕಮಾಂಡ್ ಲೈನ್ದಾಗೂ ರನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇಟ್ ಶುಡ್ ವರ್ಕ್. ಸೊ ನನ್ನ ಮಷಿನ್ದಾಗ ಈಗ ಎಕ್ಲಿಪ್ಸ್ದು ಏನು ಇನ್ಸ್ಟಾಲ್ ಮಾಡಿದ್ನಲ್ಲ ಅವಾಗ ಜಾವಾ ಬಂತಲ್ಲ ಅದನ್ನು ಯೂಸ್ ಮಾಡ್ತಿದೆ ಅದು. ಬಟ್ ಸೇಮ್ ಕೋಡನ್ನು ಅದು ಮಾಡಿ ನೆಕ್ಸ್ಟ್ ಏನು ಪಾಸ್ ಮಾಡ್ತು, ನೆಕ್ಸ್ಟ್ ಅದು ಜಾವಾ ಫೈಲ್ ಹೆಸರು ಆಯಿತಾ, ಅದನ್ನು ಮಾಡಿ ರನ್ ಮಾಡಿ ನೋಡ್ತು. ಸೊ ಈಗ ನೀವು ಇದೇ ಜಾಗದೊಳಗೆ ಹೋಗಿ ಓಪನ್ ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಮಾಡಿದ್ರೆ ಅಂದ್ರೆ, ಸೊ ದಿಸ್ ಈಸ್ ಯುವರ್ ಜಾವಾ ಫೈಲ್ ಆ್ಯಂಡ್ ಅದರದ್ದು ಬಿನ್ ಫೈಲ್ ಎಲ್ಲಿ ಇಲ್ಲ ಅಂತ ಹೇಳ್ತಿದೆ ಅದು. ಓಕೆ, ಸೊ ಇಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಅದರದ್ದು exe ಸಿಗುತ್ತೆ. ಇದು ಮೇನ್ ಡಾಟ್ ಕ್ಲಾಸ್ ಇದು ನೋಡ್ರಿ, ಅದು ಇಲ್ಲೇನಾಗಿದೆ ಅದು ಕಂಪೈಲ್ ಮಾಡಿ ಮೇನ್ ಡಾಟ್ ಕ್ಲಾಸ್ ಫೈಲ್ ಓಪನ್ ಆಗೈತೆ. ಇದೇನೈತೆ ಅಂದ್ರೆ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ನಾಗ ಐತೆ ಇದು. ಇದನ್ನು ಜಾವಾ ಜಾವಾ ಯಾವಾಗಲೂ ಜಾವಾ ಮತ್ತು C# ಎರಡು ಏನು ಮಾಡ್ತಾವಂದ್ರೆ ಹೈ ಲೆವೆಲ್ ಟು ಇಂಟರ್ಮೀಡಿಯೇಟ್ ಅಥವಾ ಬೈಟ್ ಕೋಡ್ ಅಂತಾರೆ, ಬೈಟ್ ಕೋಡ್ ಕನ್ವರ್ಟ್ ಮಾಡುತ್ತೆ. ಬೈಟ್ ಕೋಡಿಂದ ಜಾವಾ ಇಂಟರ್ಪ್ರಿಟರ್ ಅಥವಾ JVM ಇದ್ದದ್ದು ರನ್ ಮಾಡುವಾಗ ಮಷಿನ್ ಕೋಡ್ ಕನ್ವರ್ಟ್ ಮಾಡುತ್ತೆ. ಸೊ ಇದು ಏನಂದ್ರೆ ಕಂಪ್ಲೀಟ್ ಇದು ಒಂಥರ ಬೈನರಿ ಲ್ಯಾಂಗ್ವೇಜ್ ಅನ್ನ, ಬಟ್ ಇಟ್ ಈಸ್ ನಾಟ್ ಫುಲ್ಲಿ ಬೈನರಿ ಯಟ್, ಇಟ್ ಈಸ್ ಅನ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್. ಓಕೆ, ಸೊ ಇದು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಕೋಡ್ ಮಷಿನ್ ಅಗ್ನಾಸ್ಟಿಕ್ ಅಥವಾ ಮಷಿನ್ ಇಂಡಿಪೆಂಡೆಂಟ್ ಕೋಡ್ ಇರ್ತೈತಿ ಇದು ಆಯಿತಾ. ಸೊ ಅದು ಇಲ್ಲಿ ಸ್ಟೋರ್ ಆಗೈತಿ. ಈಗ ನಾವೇನು ಮಾಡೋಣ, ಸಿಂಪಲ್ ಕಮಾಂಡ್ ಬರೆದು ರನ್ ಮಾಡೋಕೆ ಟ್ರೈ ಮಾಡೋಣ ಕಮಾಂಡ್ ಲೈನ್ ಒಳಗೆ. ಹೆಂಗೆ ನಮ್ದು ಎಲ್ಲಿ ಜಾವಾ ನಮ್ದರ ಗೊತ್ತೈತೆ ಎಲ್ಲಿ ಇನ್ಸ್ಟಾಲ್ ಆಗೈತೆ ಅಂತ, ನಾವು ಆಲ್ರೆಡಿ ಅದನ್ನು ಪಾತ್ನಾಗ ಹಾಕಿದ್ದೀವಿ. ಸೊ ಈಗ ನಾ ಇಲ್ಲಿ ಹೋಗಿ ಬರೀ ಈ ಥರ ಜಾವಾ ಅಂತಂದ್ರೆ ವರ್ಕ್ ಆಗಾಗ್ತೈತಿ, ಕರೆಕ್ಟಾ. ನಾ ಈಗ ಬರೀ ಏನು ಮಾಡಬೇಕು, java.exe, ಜಸ್ಟ್ ನಿಮ್ಗೆ ಕ್ಲಾರಿಟಿ ಇರಲಿ ಅಂತ java.exe. ನನ್ನ ಸೋರ್ಸ್ ಕೋಡ್ ಎಲ್ಲಿದೆ, ಸೋರ್ಸ್ ಕೋಡ್ ಪಾತ್ ಕಾಪಿ ಮಾಡ್ಕೊರಿ, ರೈಟ್ ಕ್ಲಿಕ್ ಮಾಡಿರಿ, ಕಾಪಿ ಪಾತ್ ಅನ್ರಿ, ಇಲ್ಲಿ ಇದಕ್ಕೆ ಪಾತ್ ಹೆಸರು ಕೊಡ್ರಿ main.java ಅಂತ. ನೀವು ಎಂಟ್ರ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಏನು ಮಾಡ್ತದೋ ಅದನ್ನು ಕಂಪೈಲ್ ಮಾಡಿ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಡಾಟ್ ಕ್ಲಾಸ್ ಫೈಲ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಮತ್ತೆ ಹೊಳ್ಳಿ ವಾಪಸ್ ಅದನ್ನು ಬೈನರಿ ಕನ್ವರ್ಟ್ ಮಾಡಿ ಇಟ್ ಎಕ್ಸಿಕ್ಯೂಟೆಡ್ ದ ಫೈಲ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಟೆಸ್ಟ್. ನಾವು ಇನ್ನೂ ಅನದರ್ ಇಂಪಾರ್ಟೆಂಟ್ ಥಿಂಗ್, ಹೌ ಟು ಡೂ ಡಿಬಗ್ಗಿಂಗ್. ಸೊ ಇಲ್ಲೇನು ಮಾಡಿರಿ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿರಿ, ಇಲ್ಲಿ ಹೋಗಿ ಅಗೇನ್ ಡಿಬಗ್ ಜಾವಾ. ಯು ಕ್ಯಾನ್ ಸಿ ದಟ್ ಡಿಬಗ್ ಪಾಯಿಂಟ್ ಬಂತಿಲ್ಲೋ ಇಲ್ಲಿ, ಇದು ಯೆಲ್ಲೋ ಲೈನ್ ಈ ಥರ ಬಂತು. ಸೊ ನಾವು ಸೇಮ್ ಕಂಟ್ರೋಲ್ಸ್ ವಾಟ್ ಎವರ್ ಯು ಹ್ಯಾಡ್. ಸೊ ಇಫ್ ಯು ಪ್ರೆಸ್ ನೆಕ್ಸ್ಟ್ ಇಟ್ ವಿಲ್, ಈಗ ಏನಾಯ್ತು ಇದ್ರ ಒಳಗೆ ಹೋಯ್ತು, ಪ್ರಿಂಟ್ ಎಲ್ಎನ್ ಸ್ಟೇಟ್ಮೆಂಟ್ ಒಳಗೆ ಹೋಯ್ತು. ಸೊ ಯು ಹ್ಯಾವ್ ಟು ಯೂಸ್ ದಿಸ್ ಒನ್ ಸ್ಟೆಪ್ ಓವರ್, ಇಲ್ಲಾಂದ್ರೆ ಹಂಗೆ ಲೈಬ್ರರಿ ಫಂಕ್ಷನ್ ಒಳಗೆ ಹೋಗಕ್ಕೆ ಶುರು ಆಗುತ್ತೆ. ಯು ಕ್ಯಾನ್ ಸಿ ದ್ಯಾಟ್ ಇಲ್ಲಿ ನಮಸ್ತೆ ಪ್ರಿಂಟ್ ಆಯಿತು, ದೆನ್ ಎಂಡ್ ಆ್ಯಂಡ್ ಎಕ್ಸಿಟ್. ಸೊ ಯುವರ್ VS ಕೋಡ್ ಈಸ್ ಆಲ್ಸೋ ರೆಡಿ. ಇನ್ ಆಲ್ ದೀಸ್ ಸೆಷನ್ಸ್ ನಾನು ನಿಮಗೇನಂದ್ರೆ ಮೋರ್ ದೆನ್ ಒನ್ IDE, ಇನ್ಫ್ಯಾಕ್ಟ್ ಕೆಲವೊಂದು ID ಹೆಂಗಂದ್ರೆ ನಾನು ಅದನ್ನ ಇದಕ್ಕೆ ಮೊದಲು ಯೂಸ್ ಮಾಡಿರಲಿಲ್ಲ. ಎಕ್ಲಿಪ್ಸ್ ಯೂಸ್ ಮಾಡಿ 10-15 ವರ್ಷ ಆಗೈತೆ ನನಗೂ, ಅದು 15 ವರ್ಷನೇ ಭಾಳ ಚೇಂಜ್ ಆಗೈತಿ. ಸೊ ನನಗೆ ಏನೂ ಅವು ID ಹೆಂಗದ ಅಂತ ಗೊತ್ತಿರಲಿಲ್ಲ. ನಾನು ನಿಮ್ಮ ಎದುರುಗಡೆನೇ ಏನು ಮಾಡಿದ್ನಿ, ಗೂಗಲ್ ಸರ್ಚ್, ಬಿಂಗ್ ಸರ್ಚ್, ChatGPT ಯೂಸ್ ಮಾಡಿ ಇನ್ಸ್ಟ್ರಕ್ಷನ್ ಸರ್ಚ್ ಮಾಡಿ ನಿಮ್ಮ ಜೊತೆಗನ ಅದನ್ನು ಓದಿ ಮಾಡಿ ತೋರಿಸಿದ್ನಿ. ಇದನ್ನು ಯಾಕೆ ಈ ಥರ ಮಾಡಿದ್ನಿ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರಲಿ, ಯಾವುದೋ ID ಇದ್ದರೂ ನಾವು ಸರ್ಚ್ ಮಾಡಿ ಅದರ ಡಾಕ್ಯುಮೆಂಟೇಷನ್ ಓದಿ ನಾವು ಮಾಡ್ಬೋದು. ಇಷ್ಟೇ, ಏನೋ ಕೇರ್ಫುಲ್ ಆಗಿ ಅದನ್ನು ಓದಬೇಕು. ಈಗ ನನಗೆ ಇದನ್ನು ಮಾಡಿ ಈ ಥರ ವರ್ಕ್ ಮಾಡಿ ರೂಢ ಆಯ್ತಲ್ಲ, ಸೊ ಮೇ ಬಿ ನಾನು ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೀನಿ, ನಿಮ್ಗೊಂದು ಸ್ವಲ್ಪ ಟೈಮ್ ತೊಗೋಬೋದು, ಅಷ್ಟೇ ಫರ್ಕ್ ಆಗುತ್ತೆ. ಬಟ್ ಈಗ ನನಗೂ ನಾಳೆ ಯಾರು ಒಂದು ಈಗ ಫಾರ್ ಎಕ್ಸಾಂಪಲ್ ಕೊಟ್ಲಿನ ಅಥವಾ ಸ್ವಿಫ್ಟ್ದಾಗ ಪ್ರೋಗ್ರಾಮ್ ಬರಿ ಅಂದರು ರೈಟ್, ಅಥವಾ ನಾನು ಅದ್ರಾಗ ಒಂದು ಪ್ರಾಜೆಕ್ಟ್ ಮಾಡೋ ಪ್ರಸಂಗ ಬಂತಂದ್ರೆ ಇದೇ ಥರನ ಮಾಡ್ತೀನಿ. ನಾನು ಫಸ್ಟ್ ಹೋಗಿ ಏನು ಚೆಕ್ ಮಾಡ್ತೀನಿ, ವಿಚ್ ಆರ್ ದ ಪಾಪ್ಯುಲರ್ ID ಫಾರ್ Kotlin or Swift, then it will give the list. Then I will go and okay steps to install that ID. Then ನಾವು ಒಂದೊಂದು ID ಇನ್ಸ್ಟಾಲ್ ಮಾಡ್ತೇನೆ, ಅವು ಮೂರು ಯೂಸ್ ಮಾಡಿ ನೋಡ್ತೇನೆ, ಅದರೊಳಗೆ ನನಗೆ ಯಾವ್ದು ಲೈಕ್ ಆಗ್ತೈತಲ್ಲ ಐ ವಿಲ್ ಸ್ಟಿಕ್ ವಿತ್ ದಟ್ ID. ಈಗ ನೀವು ಕಂಪ್ನಿ ಜಾಯ್ನ್ ಆಗ್ತಿರಲ್ಲ, ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಇತ್ತಂದ್ರೆ ನಿಮ್ಮ ಸೀನಿಯರ್ಸು ನಿಮ್ಮ ಹಿಂದೆ ಟೀಮ್ನಾಗ ವರ್ಕ್ ಮಾಡಿದವರು ಆಲ್ರೆಡಿ ಆ ಡಿಸಿಷನ್ ಮಾಡಿಟ್ಟಿರ್ತಾರೆ, ನಿಮಗೆ ಅಲ್ಲಿ ಚಾಯ್ಸ್ ಕಡಿಮೆ ಇರುತ್ತೆ. ಈಗ ಆಲ್ರೆಡಿ ನಿಮ್ಮ ಪ್ರಾಜೆಕ್ಟ್ ಎಲ್ಲ ಎಕ್ಲಿಪ್ಸ್ನಾಗ ಮಾಡಿದ್ರಂದ್ರೆ ನೀವು ಹೋಗಿ ಇಲ್ಲ ನಾನು VS ಕೋಡ್ನಾಗ ಮಾಡ್ತೀನಿ ಅನ್ನೋಕ್ಕೆ ಬರೋಂಗಿಲ್ಲ ಆಯಿತಾ. ಸೊ ಕೆಲವೊಂದು ಸರಿ ಏನಾಗುತ್ತೆ ಆ ಥರ ID ಚೇಂಜ್ ಮಾಡೋಕ್ಕೆ ಬರೋಲ್ಲ. ಫಾರ್ ಎಕ್ಸಾಂಪಲ್ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಎಲ್ಲರೂ ಮೊದಲು ಎಕ್ಲಿಪ್ಸ್ನೇ ಮಾಡ್ತಿದ್ರೆ, ಈಗ ಗೂಗಲ್ದವರು ಆ್ಯಂಡ್ರಾಯ್ಡ್ ಸ್ಟುಡಿಯೋ ತೊಗೊಂಡ್ಬಂದಾರೆ. ಸೊ ಎವ್ರಿಬಡಿ ಈಸ್ ಯೂಸಿಂಗ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ. ದೆನ್ ಇದು ಯಾವುದು iOS ಅಪ್ಲಿಕೇಶನ್ ಆ್ಯಪಲ್ದು Xcode ಅಂತ ಐತಿ, ಅದು ಫ್ರೀ ಐತಿ. ಸೊ ಎವ್ರಿಬಡಿ ಯೂಸಸ್ Xcode ಓನ್ಲಿ. ಸೊ ಕೆಲವೊಂದು IDs ಹಂಗದಾವ, ಇನ್ನು ಕೆಲವೊಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ ವೇರ್ ಯು ಕ್ಯಾನ್ ಯೂಸ್ ಇಟ್. ಸೊ ಐ ಹೋಪ್ ದಿಸ್ ವಾಸ್ ಅ ಗುಡ್ ಸೆಷನ್ ಫಾರ್ ಯು. ಆ್ಯಂಡ್ ಮತ್ತು ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಅದನ್ನು ಕ್ಲಿಯರ್ ಮಾಡ್ತೀವಿ. ಆಮೇಲೆ ನಮ್ಮ ಟೀಮ್ ಏನು ಮಾಡುತ್ತಂದ್ರೆ ಇವು ಇನ್ಸ್ಟ್ರಕ್ಷನನ್ನು
ಒಂದು PDF ಒಳಗೆ ಇದು ಇಲ್ಲಿಂದ ಡೌನ್ಲೋಡ್ ಮಾಡಿರಿ ಅಂತ ಬರೆದು ಕೊಡ್ತಾರೆ ನಿಮಗೆ. ಆದ್ರೆ ದಟ್ ಇನ್ಫಾರ್ಮೇಷನ್ ವಿಲ್ ಗೆಟ್ ಔಟ್ಡೇಟೆಡ್ ಸೂನ್. ಅಂದರೆ ಇನ್ನೊಂದು 6 ತಿಂಗಳದಾಗ ಅದು ಇನ್ಫಾರ್ಮೇಷನ್ ಔಟ್ಡೇಟೆಡ್ ಆಗಿಬಿಡುತ್ತೆ. ಸೊ ಡೋಂಟ್ ಡಿಪೆಂಡ್ ಆನ್ ದ್ಯಾಟ್. ಯು ಡಿಪೆಂಡ್ ಆನ್ ದ ಟೆಕ್ನಿಕ್ ಆ್ಯಂಡ್ ಲರ್ನ್ ದ ಟೆಕ್ನಿಕ್. ದ ಟೆಕ್ನಿಕ್ ಈಸ್ ಹೌ ಟು ಫೈಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಹೌ ಟು ರೀಡ್ ದೋಸ್ ಬ್ಲಾಗ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಹೌ ಟು ಇನ್ಸ್ಟಾಲ್ ಇಟ್ ಯುವರ್ ಸೆಲ್ಫ್. ಸೊ ಅದನ್ನು ನೀವು ಕಲ್ತ್ರಿ ಅಂದ್ರೆ ದ್ಯಾಟ್ ಈಸ್ ದ ಸ್ಕಿಲ್. ನಾನು ನಿಮ್ಗೆ ಬಿಗಿನಿಂಗ್ನಾಗ ಹೇಳಿದ್ನಲ್ಲ, ಐ ಡೋಂಟ್ ವಾಂಟ್ ಟು ಗಿವ್ ಯು ಫಿಶ್, ಐ ವಾಂಟ್ ಟು ಟೀಚ್ ಯು ಫಿಶಿಂಗ್ ಅಂತ. ಸೊ ಅದೇ ರೀತಿ ಐ ಟ್ರೈ ಟು ಕವರ್. ಇಟ್ ಈಸ್ ಅ ಲಾಂಗ್ ಸೆಷನ್, ಇಟ್ ಟುಕ್ ಲಾಟ್ ಆಫ್ ಟೈಮ್. ಈಗ ಬೇರೆ ನೀವು ಯೂಟ್ಯೂಬ್ನಾಗ ಹೋದ್ರಿ ಅಂದ್ರೆ ನಿಮ್ಗೆ 5 ನಿಮಿಷನಾಗ ಹೇಳ್ಬಿಡ್ತಾರೆ ಹೆಂಗೆ ಸೆಟಪ್ ಮಾಡೋದು ಅಂತ. ಹಂಗೆ ಮಾಡೋದ್ರಿಂದ ಏನು ನಿಮಗೆ ಒಂದು ಲೈಫ್ ಲಾಂಗ್ ಸ್ಕಿಲ್ ಬರಲ್ಲ. ಆ್ಯಂಡ್ ಅವರ್ PCS ಪ್ರೋಗ್ರಾಮದ ಮೇನ್ ಇಂಟೆಂಟ್ ಈಸ್ ಟು ಟೀಚ್ ಯು ದ ಸ್ಕಿಲ್ಸ್. ದಟ್ ಈಸ್ ವೈ ಐ ಟುಕ್ ಲಾಟ್ ಆಫ್ ಟೈಮ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಲರ್ನ್ ದಿಸ್ ಸ್ಕಿಲ್. ಥ್ಯಾಂಕ್ ಯು. ನಮಸ್ಕಾರ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.